विषये भवरोगिणां निधये सर्वविद्यानां श्रीदक्षिणामूर्तये नमः। सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो भगवते विरागेश्वराय। ॐ श्रीगणेशाय नमः। ॐ श्रीमहासरस्वत्यै नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। Last time, 4th chapter, 4th shloka, 5th shloka, 6th shloka were covered. 4ನೇ ಅಧ್ಯಾಯ 6ನೇ ಶ್ಲೋಕದವರೆಗೆ ಹೋದ ಸಲ ಮಹಾತ್ಮರು ಆಚಾರ್ಯರು ಏನು ಹೇಳಿದ್ದಾರೆ ಭಗವದ್ಗೀತೆ ಸಂಬಂಧವಾಗಿ ತಮ್ಮ ಟೀಕೆಯಲ್ಲಿ ಅದನ್ನ ನೋಡಲಾಯಿತು. ಆರನೇ ಶ್ಲೋಕದ ಜೊತೆಗೆ 7ನೇ ಶ್ಲೋಕವೂ ಆಗಿತ್ತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಬಹಳ ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆ, ಬಹಳ ಮುಖ್ಯವಾದ ಶ್ಲೋಕಗಳು. 8ನೇ ಶ್ಲೋಕ ಅದು ಬಹಳ ಮುಖ್ಯವಾದದ್ದು. ಎಲ್ಲ ಮಹಾತ್ಮರು ಸಾಧಾರಣವಾಗಿ ಹೇಳ್ತಕ್ಕಂಥ ಶ್ಲೋಕ, ಭಗವದ್ಗೀತೆಯ ಪ್ರಮುಖ ಸಂದೇಶ ಇರತಕ್ಕಂಥದ್ದು ಅದು ಆಗಿತ್ತು. ಯಾವುದು ಅಂತಂದ್ರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇಲ್ಲಿವರೆಗೆ ಬಂದಿತ್ತು. 8th ಶ್ಲೋಕ 4th chapter. All the shlokas are important, no doubt, but this is considered as one of the most central theme, because the real purpose of avatara, how the absolute unmanifest at the time of creation manifests itself by its own natural swabhava or tendency, because of that spandana into manifest. ಯಾವುದನ್ನ ಆಚಾರ್ಯ ಶಂಕರರು ಮೂಲ ಸನಾತನ ಅವ್ಯಕ್ತ ಅಂತ ಕರೀತಾರೆ, ದಿ ಮೋಸ್ಟ್ ಪ್ರೈಮಾರ್ಡಿಯಲ್ ಕಾಸ್ಲೆಸ್ ಕಾಸ್, ದಿ ಮೋಸ್ಟ್ indescribable, unimaginable, uncomprehendable, that Brahma Padartha, even the word Brahma Padartha or Parabrahma Tattva or Paravara Tattva, these words are only used just to point to the thing which cannot be explained. So Upanishads, Shrutis have already simply used the word that, Tat Padartha. ಸೃಷ್ಟಿ ಪೂರ್ವದಲ್ಲಿ ತಾನೇ ತಾನಾಗಿ ಬಂದಂತ ಒಂದು ಸಂಚಲನೆ, ಸ್ಪಂದನ, ಕ್ಷೋಭೆ, ದೀಸ್ ಆರ್ ದ ವರ್ಡ್ಸ್ ಯೂಸ್ಡ್ ಇನ್ ವೇದಾಂತ. ದಿ ನ್ಯಾಚುರಲ್ ಇನ್ಬಾರ್ನ್ ಸೃಷ್ಟಿ ಯಾಕಾಗತ್ತೆ ಅನ್ನೋದು ಬಹಳ ರಹಸ್ಯವಾದ್ರಿಂದ ಅದನ್ನು ಹೇಳಬೇಕು ಹೇಗೆ, ಜ್ಞಾನಾವಸ್ಥೆಯಲ್ಲಿ ಮಾತ್ರ ಅರ್ಥ ಆಗತಕ್ಕಂಥ ರಹಸ್ಯವನ್ನ ವ್ಯವಹಾರದಲ್ಲಿ ಹೇಗೆ ಹೇಳಬೇಕು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲ ಮಹಾತ್ಮರು ಏನ್ ಹೇಳ್ತಾರೆ, ಸೃಷ್ಟಿ ಪೂರ್ವದಲ್ಲಿ ಆ ಪರತತ್ವಕ್ಕೆ ನಿರಾಕಾರ, ನಿರ್ಗುಣ, ನಿರ್ವಿಶೇಷ ಪರತತ್ವ, ಈ ನಿರಾಕಾರ, ನಿರ್ಗುಣ, ನಿರ್ವಿಶೇಷ ಇವೆಲ್ಲ ಪದಗಳು ಈ ಪದಗಳಿಂದಲೂ ಸಹ ವರ್ಣಿಸಕ್ಕೆ ಸಾಧ್ಯವಿಲ್ಲ. ಈ ಪದಗಳಿಗೂ ಮೀರಿದಂಥದ್ದು ಜ್ಞಾನ, ಜ್ಞಾನವನ್ನೂ ಮೀರಿದಂಥದ್ದು ಪ್ರಕಾಶ, ಅದನ್ನೂ ಮೀರಿದಂಥದ್ದು ಜ್ಯೋತಿಗಳಲ್ಲಿ ಜ್ಯೋತಿ, ಪರಂಜ್ಯೋತಿ ಸ್ವರೂಪ, ಅದನ್ನೂ ಮೀರಿದಂಥದ್ದು. ಸೊ ಇಟ್ ಈಸ್ ಬಿಯಾಂಡ್
any word which can be used to explain at the worldly level, at the mortal plane. But these words are used to connote what cannot be explained. Just to give a direction, just to point out. ಆ ಪರತತ್ವ ಸೃಷ್ಟಿ ಪೂರ್ವದಲ್ಲಿ ಅವ್ಯಕ್ತ ರೂಪದಲ್ಲಿ ತನ್ನ ಸ್ವಭಾವವನ್ನು ನೋಡ್ಕೊಳ್ಳುತ್ತೆ. ಮೊದಲ ಬಾರಿಗೆ ತಾನು ಅನ್ನೋ ಭಾವ, ಅದೇ ಮಹತ್ತತ್ವ, ಅಹಂಕಾರ ಉದ್ಭವ. ಅದನ್ನ ಸ್ಪಂದಕಾರಿಕ, ಕಾಶ್ಮೀರ್ ಶೈವಿಸಂನಲ್ಲಿ ಸ್ಪಂದಕಾರಿಕ ಅಂತ ಒಂದು ಶಬ್ದ ಯೂಸ್ ಮಾಡ್ತಾರೆ. ತಾನೇ ತಾನಾಗಿ ಬರ್ತಕ್ಕಂತಹ ಒಂದು ಆಸೆ ಅಂತ ನಾವು ವ್ಯವಹಾರಿಕದಲ್ಲಿ ಏನು ಹೇಳ್ತೇವೆ ಶಬ್ದ, ಇಲ್ಲಿ ಆಸೆ ಅನ್ನೋ ಶಬ್ದ ಬರಲ್ಲ. ತನ್ನ ನಿಜ ಸ್ವಭಾವ. ಆದ್ರಿಂದ ಸೃಷ್ಟಿ ಪೂರ್ವದಲ್ಲಿ ಅವ್ಯಕ್ತ ರೂಪದಲ್ಲಿ ಬಂತು. ಮೂಲ ಸನಾತನ ಅವ್ಯಕ್ತ ಯಾರೋ ನೋಡಲ್ಲ, ನೋಡ್ಲಿಕ್ಕಾಗಲ್ಲ, ತಿಳ್ಕೊಳ್ಳಿಕ್ಕಾಗಲ್ಲ, ಅನುಭವಿಸ್ಲಿಕ್ಕಾಗಲ್ಲ, ಅದನ್ನು ಹೇಳಲಿಕ್ಕೂ ಆಗೋದಿಲ್ಲ. ಸೊ ದಟ್ ಆಬ್ಸಲ್ಯೂಟ್ appears as unmanifest at the time of creation. From that unmanifest, the creation commences. ಅದನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ ಈ ಶ್ಲೋಕದಲ್ಲಿ. ಬಹಳ ಮುಖ್ಯವಾದ ಅವತಾರ ತತ್ವದ ರಹಸ್ಯವನ್ನೇ ಹೇಳಿಬಿಟ್ಟ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಲಿಟ್ರಲ್ ಮೀನಿಂಗ್ ಇಸ್ ವೆರಿ ಕ್ಲಿಯರ್. ದುಷ್ಟರ ಸಂಹಾರಕ್ಕೋಸ್ಕರ, ಸಾಧು ಸಜ್ಜನರ, ಸನ್ಮಾರ್ಗಿಗಳ, ಸದಾಚಾರಿಗಳ ಉದ್ಧಾರಕ್ಕೋಸ್ಕರ ಸಂಭವಾಮಿ ಯುಗೇ ಯುಗೇ. ಹಾಗಾಗಿ ಯುಗಗಳಲ್ಲಿ, ಪ್ರತಿ ಯುಗದಲ್ಲಿ ನಾನು ಕೆಳಗೆ ಇಳಿದು ಬರ್ತಾ ಇರ್ತೇನೆ ಅರ್ಜುನ. ಸಂಭವಾಮಿ ಯುಗೇ ಯುಗೇ. ಪ್ಲೀಸ್ ರಿಮೆಂಬರ್, ಸಂಭವಾಮಿ ಮೀನ್ಸ್ ಇಟ್ ಈಸ್ ನಾಟ್ ಟೇಕಿಂಗ್ ಬರ್ತ್ ಇನ್ ದಿ ಫ್ಲೆಶ್ ಅಂಡ್ ಬ್ಲಡ್ ಆಸ್ ವಿ ಥಿಂಕ್. ನಾವು ಮನುಷ್ಯರು ಯೋಚನೆ ಮಾಡಿದ ಹಾಗೆ ನಮ್ಮ ತರಹದ ಜನನ ಅಲ್ಲ. ತಾಯಿಯ ಗರ್ಭದಿಂದ ಬಂದಿರತಕ್ಕಂಥ ನಮ್ಮ ಜನನ, ತಂದೆ ತಾಯಿಗಳ ಸಂಯೋಗದಿಂದ ಬಂದಿರತಕ್ಕಂಥ ನಮ್ಮ ಜನನಕ್ಕೂ ಭಗವಂತನ ಹುಟ್ಟುವಿಕೆಗೂ ವ್ಯತ್ಯಾಸ ಇದೆ. ಅದನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ ಇಲ್ಲಿ. ಏನು ವ್ಯತ್ಯಾಸ ಇದೆ? ಮೂಲಭೂತವಾದ ವ್ಯತ್ಯಾಸ ಆಚಾರ್ಯ ಶಂಕರರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮನುಷ್ಯ ಮಾತ್ರದವರಿಗೆ, ಪ್ರಾಣಿ ವರ್ಗಗಳಿಗೆ, ಎಲ್ಲ ಭೂತಗಳಿಗೆ, ಜೀವಿಗಳಿಗೆ ಒಂದು ಹುಟ್ಟು ಅಂತ ಇದೆ, ಒಂದು ಸಾವು ಅಂತ ಇದೆ. ಅವರು ಹುಟ್ಟೋದು ಯಾತಕ್ಕೋಸ್ಕರ? ಅದರಲ್ಲೂ ಮುಖ್ಯವಾಗಿ ಪ್ರಾಣಿ ವರ್ಗದಲ್ಲಿ ಕರ್ಮಬಂಧನ ಇಲ್ಲದೆ ಇರೋದ್ರಿಂದ, ಕರ್ಮಶೇಷವನ್ನು ಮಾತ್ರ ಅನುಭವಿಸೋದ್ರಿಂದ, ಹೊಸ ಕರ್ಮಗಳು ಇಲ್ಲದೆ ಇರೋದ್ರಿಂದ ಪ್ರಾಣಿಗಳನ್ನ ಲೆಕ್ಕಕ್ಕೆ ತಗೊಳಕ್ ಬರೋಲ್ಲ. ಅದೊಂದು ಜನ್ಮ ಆಗಬೇಕು, ಆಯಿತು, ಅದು ಹೋಗುತ್ತೆ. ಮನುಷ್ಯ ಜನ್ಮ ಬಹಳ ಮುಖ್ಯ. ಯಾಕೆ ದುರ್ಲಭವಾದದ್ದು ಅಂದ್ರೆ, ಇಲ್ಲಿ ನಾವು ಕರ್ಮ ಮಾಡೋ ಅಧಿಕಾರ ಇರೋದ್ರಿಂದ ನಮ್ಮ ಪೂರ್ವ ಜನ್ಮದ ಕರ್ಮ ಫಲಕ್ಕೆ ತಕ್ಕ ಹಾಗೆ ನಮ್ಮ ಜನ್ಮ. ಅಂದ್ರೆ ತನ್ನ ಕರ್ಮವಶದಿಂದ ಮನುಷ್ಯ ಜನ್ಮ ತಳಿತಾನೆ. ತನ್ನದೇ ಕರ್ಮ ಬಂಧನದಿಂದ ಮನುಷ್ಯ ಜನ್ಮ ತಳಿತಾ ಇದ್ದಾನೆ. ಮತ್ತೆ 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 ಹುಟ್ಟಿ ಬರ್ತಾ ಇದ್ದಾನೆ. Human beings, we are born because of our previous deeds, because of the previous deeds in the previous birth, in order to enjoy the karma phala. ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು, ಅದು ನಮ್ಮ ಹುಟ್ಟಿಗೆ ಕಾರಣ. Our karmas are responsible for our rebirth. That karmas are example for the bondage. ಆ ಕರ್ಮಗಳೇ ನಮ್ಮನ್ನು ಬಂಧನಕ್ಕೆ ಈಡು ಮಾಡಿರೋದು. Because of that we are taking again and again birth and rebirth and birth and rebirth. ಆಚಾರ್ಯ ಶಂಕರರು ಮೋಹ ಮುದ್ಗದಲ್ಲಿ ಹೇಳ್ಬಿಟ್ಟಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಜಗೋವಿಂದ ಸ್ತೋತ್ರ ಅಥವಾ ಮೋಹ ಮುದ್ಗರ ಸ್ತೋತ್ರದಲ್ಲಿ, ಪುನರಪಿ ಜನನಂ ಪುನರಪಿ ಮರಣಂ ಜಠರೀ ಜನನೇ ಪುನರಪಿ ಶಯನಂ. ಮತ್ತೆ ಮತ್ತೆ ನಾವು ಹುಟ್ಟು ಬರ್ತಾ ಇದ್ದೇವೆ, ಮತ್ತೆ ಮತ್ತೆ ಸಾವನ್ನ ಅಪ್ತಾ ಇದ್ದೇವೆ, ಮತ್ತೆ ಮತ್ತೆ ಮರಣ ಹೊಂದ್ತಾ ಇದ್ದೇವೆ. ಯಾತಕ್ಕೋಸ್ಕರ ಅಂದ್ರೆ ಅದು ಮನುಷ್ಯ ಸಹಜವಾದ ಕರ್ಮ ಬಂಧನದಿಂದ. ಆದರೆ ಅವತಾರಕ್ಕೆ ಯಾವ ಬಂಧನವೂ ಇಲ್ಲ. ಎಲ್ಲ ಕರ್ಮಗಳಿಂದನೂ ಅತೀತನಾಗಿರ್ತಕ್ಕಂಥವನು, ಆ ಕರ್ಮಗಳಿಗೆ ಅಧ್ಯಕ್ಷನಾಗಿರುವವನು. ಕೃಷ್ಣನಿಗೆ ಒಂದು ಮಾತು ಹೇಳ್ತಾರೆ ಎಲ್ಲ ಮಹಾತ್ಮರು, ಕರ್ಮಾಧ್ಯಕ್ಷ ಅಂದ್ರೆ ಭಗವಂತನಿಗೆ ಹೇಳೋ ಮಾತು. ಪರಮಾತ್ಮ ಯಾರು ಅಂದ್ರೆ ಕರ್ಮಾಧ್ಯಕ್ಷ. ಎಲ್ಲ ಕರ್ಮಗಳನ್ನ ಆತನ ಕೈನಲ್ಲೇ ಇದೆ. ಆದ್ರಿಂದ ಕರ್ಮಗಳಿಗೆ ಮೀರಿರೋನು. ಆದ್ರಿಂದ ಅವನ ಅವತಾರಕ್ಕೂ ನಮ್ಮ ಹುಟ್ಟುವಿಗೂ ವ್ಯತ್ಯಾಸ ಇದೆ. ಇಲ್ಲಿ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ ಭಗವಂತ. ಈ ಮಾತು ಸ್ವಲ್ಪ ಇಫ್ ಯು ಗೋ ಲಿಟಲ್ ಡೀಪ್
one very important, very subtle, very subtle hint is given here. Why Lord is saying ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪ್ರತಿಯೊಂದು ಯುಗದಲ್ಲಿ, ಡ್ಯೂರಿಂಗ್ ಎವ್ರಿ ಏಜ್, ಇನ್ ಎವ್ರಿ ಯುಗ, ಐ ಅಪಿಯರ್ ಅಂಡ್ reappear ಅರ್ಜುನ, ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದ ಧರ್ಮ. ಧರ್ಮ ಸಂಸ್ಥಾಪನಾ ಅರ್ಥಾಯ, ಟು ಎಸ್ಟಾಬ್ಲಿಷ್ ದ ರೈಟಿಯಸ್ ವೇ ಆಫ್ ಲೈಫ್, ಟು ಎಸ್ಟಾಬ್ಲಿಷ್ a dharmic way of life, to look after all ಸದಾಚಾರೀಸ್, ಪುಣ್ಯ ಸಂಪಾದನೆ ಮಾಡತಕ್ಕಂತಹ, ವೇದೋಕ್ತ ಕರ್ಮಗಳನ್ನು ಮಾಡತಕ್ಕಂತಹ, ಜೀವನವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಸಾಧು ಸಜ್ಜನರು. ಯಾರು ಕಳ್ಳರಲ್ಲ, ಸುಳ್ಳರಲ್ಲ, ವಂಚನೆ ಮಾಡೋರಲ್ಲ, ದರೋಡೆ ಮಾಡೋರಲ್ಲ, ಭಗವಂತನಲ್ಲಿ ಅಚಲವಾದ ನಂಬಿಕೆ, ವಿಶ್ವಾಸ, ಭಕ್ತಿ ಇಟ್ಟಿರ್ತಕ್ಕಂತಹವರು ಸಾಧು ಸಜ್ಜನರು. ಅವರ ರಕ್ಷಣೆಗೋಸ್ಕರ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಯುಗಗಳಲ್ಲಿ ಅಂದ್ರೆ ಅರ್ಥ ಏನು? ಬಹಳ ವೆರಿ ಸಿಂಪಲ್. ದಿ ಮೀನಿಂಗ್ ಇಸ್ ಸೋ ಸಿಂಪಲ್. ಬಟ್ ವಾಟ್ ಈಸ್ ದ ಇನ್ನರ್ ಸಬ್ಟಲ್ ಹಿಂಟ್? ದ ಸಬ್ಟಲ್ ಹಿಂಟ್ ಈಸ್ Lord is explaining very carefully one basic secret here. That is the mystery of creation itself. He is giving a hint on the mystery of creation, but he is not explaining the mystery of creation. ಜಗತ್ತಿನ ಸೃಷ್ಟಿ ರಹಸ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ಹೊರತು ಆ ರಹಸ್ಯ ಏನು ಅಂತ ಹೇಳ್ತಾ ಇಲ್ಲ. ಸೊ nobody will explain to us the mystery of creation. But once the jnana is attained, once emancipation occurs, the bondage goes away, then only you will experience all these secrets, including mystery of creation. Till that point, it cannot be explained. So, one hint has been given here. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ? ಮತ್ತೆ ಮತ್ತೆ ಹುಟ್ಟು ಬರ್ತೇನೆ. ಯಾತಕ್ಕೋಸ್ಕರ? ಧರ್ಮ ಸಂಸ್ಥಾಪನಾರ್ಥ. Imagine in our folklore, in mythology, in our philosophy, in our shastras, at least well-known 10 avatars are there for Bhagavanta. Kurma Avatara, Matsya Avatara, Narasimha Avatara, Vamana Avatara, Trivikrama Avatara, Parashurama Avatara, Rama Avatara, Krishna Avatara. ಹೀಗೆ ಪರಮಾತ್ಮ ಭೂಮಿಯಲ್ಲಿ ಅವತಾರ ಹೊಂದಿದ ಮೇಲೆ ಒಂದು ಪ್ರಶ್ನೆ. rational people, intellectual people will put a question. What is the question? Once a God has appeared in human flesh and blood, he has established dharma. The whole world should be full of dharma only. Where is the question of unrighteousness? ಪರಮಾತ್ಮ ಒಮ್ಮೆ ಅವತಾರ ಎತ್ತಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ ಮೇಲೆ ಅಧರ್ಮವೇ ಇಲ್ಲ, ಎಲ್ಲ ದುಷ್ಟ ಜನಗಳನ್ನು ನಾನು ಶಿಕ್ಷೆ ಮಾಡ್ತೇನೆ ಅರ್ಜುನ ಅಂತ ಹೇಳಿದ್ದಾನೆ ಭಗವಂತ. ನನ್ನ ಅವತಾರದ ಉದ್ದೇಶ ಅದು. ಒಮ್ಮೆ ಅದಾದ ಮೇಲೆ ಅಧರ್ಮ ಸಂಪೂರ್ಣವಾಗಿ ಹೋದ ಮೇಲೆ ಜಗತ್ತಿನಿಂದ ಎಲ್ಲೆಲ್ಲೂ ಧರ್ಮವೇ ಇದ್ರೆ, ಎಲ್ಲೆಲ್ಲೂ ಸಾಧು ಸಜ್ಜನರೇ ಇದ್ರೆ, ಧಾರ್ಮಿಕ ಪ್ರವೃತ್ತಿಯವರೇ ಉಳಿದು ಬಿಟ್ರೆ, ಎಲ್ಲರೂ ಸದಾಚಾರ ಸಂಪನ್ನರಾಗಿದ್ದರೆ, ಎಲ್ಲರೂ ಪುಣ್ಯಶಾಲಿಗಳೇ ಆಗ್ಬಿಟ್ರೆ ಅಧರ್ಮ ಎಲ್ಲಿ ಬಂತು? ಮುಂದೆ ಅಧರ್ಮ ಎಲ್ಲಿ ಬಂತು? ಹೇಗೆ ಬರುತ್ತೆ? ಇರೋ 100 ಜನರಲ್ಲಿ ಎಲ್ಲರೂ ಒಳ್ಳೆಯವರಾದ್ರೆ ಕೆಟ್ಟವನು ಎಲ್ಲಿದ್ದಾನೆ ಅಲ್ಲಿ? When all the 100 people are very good enough, they become sadacharis. Where do you find a papachari there? Where do you find an evil doer there? So, Ethiopian society, ಒಂದು ಮಾನಸಿಕ ಕಲ್ಪನೆ ಮಾಡಿಕೊಳ್ಳಿ. ಜಗತ್ತಿನ ತುಂಬಾ ಎಲ್ಲೆಲ್ಲೂ ದ್ವೇಷ ಇಲ್ಲಪ್ಪ, ಎಲ್ಲೆಲ್ಲೂ ಪ್ರೀತಿ ಇದೆ, ಎಲ್ಲರೂ ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ ಅಂದ್ರೆ ದುಃಖ ಎಲ್ಲಿಂದ ಬರುತ್ತೆ? ಕಳತನ ಎಲ್ಲಿಂದ ಬರುತ್ತೆ? ಭ್ರಷ್ಟಾಚಾರ ಎಲ್ಲಿಂದ ಬರುತ್ತೆ? ದರೋಡೆಗಾರರು ಎಲ್ಲಿಂದ ಬರ್ತಾರೆ? ಕೊಲೆಗಾರರು ಎಲ್ಲಿಂದ ಬರ್ತಾರೆ? ಎಲ್ಲೂ ಬರೋದು. ಹಂಗಿದ್ಮೇಲೆ ಮತ್ತೆ ಮತ್ತೆ ನಾನು ಹುಟ್ಟು ಬರ್ತೇನೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ಭಗವಂತ? If that is the case, where is the necessity for second avatara? Second time coming. Are you catching the subtle point here? Sambhavami yuge yuge. If he appears once, that should be final. Why he should say, Lord should say, Sambhavami yuge yuge, dharma samsthapanarthaya.
See, a question put by a radical, rational, so-called intellectuals who are absolutely trying to find fault with God himself because they don't believe existence of God. ಸೊ ಎಲ್ಲದಕ್ಕೊಂದು ಪ್ರಶ್ನೆ ಮಾಡಬೇಕು. ಈ ಈ ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು? ಈ ಪ್ರಶ್ನೆ ಉತ್ತರ ಇದರೊಳಗೆ ಇದೆ. ಇಫ್ ಯು ಹ್ಯಾಪನ್ ಟು ರೀಡ್ ಭಗವದ್ಗೀತಾ ಇನ್ ಎಂಟಿರಿಟಿ ಟೋಟಲಿ, ದೆನ್ ಯು ವಿಲ್ ನೋ ದಿ ಸೀಕ್ರೆಟ್ ಬಿಹೈಂಡ್ ದಿ ಮಿಸ್ಟ್ರಿ ಆಫ್ ಕ್ರಿಯೇಷನ್. ಭಗವಂತ ಯಾಕೆ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ, ಹಿಂದ್ಗಡೆ ಇದು ಅರ್ಲಿಯರ್ ಚಾಪ್ಟರ್ there was a shloka in the beginning of this fourth chapter itself. There was a point. ಈ ಕರ್ಮಯೋಗವನ್ನ ಅರ್ಜುನ ಬಹಳ ಹಿಂದೆ ಸೃಷ್ಟಿ ಪೂರ್ವದಲ್ಲೇ ಹೇಳ್ಬಿಟ್ಟಿದ್ದೆ ನಾನು. ಯಾರಿಗೆ? ಸೂರ್ಯ ಭಗವಾನನಿಗೆ. I had told this famous karma yoga to the sun god. Sun god in turn referred this, or he taught this to the Manu. Manu taught this to Ikshvaku, the forefather of the Ikshvaku dynasty. Then what he says? Kale niha nashta parantapaha. ಆದರೆ ಸಮಯ ಕಳೆದಂತೆ, as the time progressed, this was lost to the mankind. Please go back to that shloka. Kale niha nashta parantapaha. Lord himself has given the clue. What I had taught in the beginning only, at the time of creation, it was there for some time. Then it was lost. What does it mean? That is a hint here. It means Lord is giving a hint. ಯಾವುದು ಶಾಶ್ವತವಾಗಿ ಉಳಿಯಲ್ಲ, ಬದಲಾವಣೆ ನಿರಂತರವಾಗಿ ನಡೆಯುವುದು. Evolution, the change of time, it is a continuous process. As long as we believe that this is real, the whole thing is a maya, of course. We'll come to that point sometime later. But things are changing. Values are changing. What was true 500 years back is not true today. What were the customs and beliefs and rituals 1000 years before in our life? If you go back to history, you will know that is not there today. What was normal in Dwapara Yuga or previous Treta Yuga is abnormal today. One example I'll give you to understand this. Up to Dwapara Yuga end, even the beginning of Kali Yuga, you remember Mahabharata war was almost end point of Dwapara Yuga and beginning of Kali Yuga, this present Yuga, 5000 years before. 5000 ವರ್ಷದ ಹಿಂದೆ ಏನಿತ್ತು ಪರಿಸ್ಥಿತಿ? ಅಲ್ಲಿವರೆಗೆ ಏನಿತ್ತು? Even at the time of Ramavatara in Treta Yuga and then end of Dwapara Yuga, till that point, ಅಷ್ಟೇ ನೋಡ್ಬಿಟ್ರೆ ಸಾಕು ನೀವು. ವರ್ಣಾಶ್ರಮ ಧರ್ಮ was very, very, very in thing, existing pattern of life. Every human being in Aryavrata, Bharatavarsha, they were under Varnashrama dharma. The 4 Varnas were there. The 4 what we call castes, the major 4 divisions were there. Kshatriya Varna was there, Brahmana Varna was there, Vaishya and Shudra. That was there even in Dwapara Yuga. Now, in 5000 years itself, now, what has happened? Now that is gone. Those original 4 Varna classification is totally gone. Our present concept is totally different. We are striving for casteless, classless society. ಈಗಿನ ಕಾಲದಲ್ಲಿ ವರ್ಣಸಂಕರ ಎಂದೋ ಆಗೋಗಿರೋದ್ರಿಂದ ಆ ಒಂದು ಚಾತುರ್ವರ್ಣಮಯ ಸೃಷ್ಟ ಮುಂದೆ ಬರುತ್ತಲ್ಲ, ಇದೇ ಅಧ್ಯಾಯದಲ್ಲಿ ಭಗವಂತ ಹೇಳೋದು, ಅದು ಇವಾಗಿಲ್ಲ. ಈ 4 ವರ್ಣಗಳನ್ನ ನಾನೇ ಅಪ್ಪ ಅಂದ್ರೆ ಪರಮಾತ್ಮನೇ ಸೃಷ್ಟಿ ಮಾಡಿದ್ದು ಅಂತ ಏನು ಹೇಳ್ತಾ ಇದ್ದಾನೆ, ಅದಿಲ್ಲ ಇವಾಗ. ಸೊ ಕಾಲಕ್ಕೆ ತಕ್ಕ ಹಾಗೆ ಎಲ್ಲವೂ ಬದಲಾವಣೆ. ಇವಾಗ 4 ವರ್ಣಗಳು ಹೋಗಿ ಸಾವಿರಾರು ಜಾತಿಗಳು ಬಂತು. ಒಂದೊಂದು ಜಾತಿಗೂ ಒಂದೊಂದು ರಿಸರ್ವೇಶನ್ ಅಂತ ನಾವು ಒದ್ದಾಡ್ತಾ ಇದ್ದೇವೆ. ನಾವು ಕೆಳಗುಳಿದವರು ಹಿಂದುಳಿದವರು ನಮ್ಮನ್ನು ಮೇಲಿಡಬೇಕು ಅಂತ ನಾವು ಒದ್ದಾಡ್ತಾ ಇದ್ದೇವೆ. ಇವರು ನಮ್ಮನ್ನು ತುಳಿದ್ರು ಸಾವಿರಾರು ವರ್ಷದಿಂದ, ಇವ್ರದ್ದು ಹೊಡೀರಿ ಅಂತ ಅದು ನಡೀತಾ ಇದೆ. ಎಲ್ಲವೂ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡಿದ್ದುಣ್ಣು ಮಹಾರಾಯ.
ಮೇಲ್ಜಾತಿಯವರು ಏನು ಅನುಸರಿಸ್ಕೊಂಡು ಬಂದ್ರು 2-3 ಸಾವಿರ ವರ್ಷದಲ್ಲಿ, ಅದರ ಫಲವನ್ನ ಈಗ ಅವರು ಅನುಭವಿಸಲೇಬೇಕು. ಅನುಭವಿಸ್ತಾ ಇದ್ದಾರೆ. ಇನ್ನೂ ಒಂದು 2,000 ವರ್ಷ ಅನುಭವಿಸ್ತಾರೆ. ಯಾರು ತಮ್ಮ ಜಾತಿಯ ಬಲದಿಂದ ಮೇಲೆ, ನೀವೆಲ್ಲರಿಗೂ ದೊಡ್ಡವರು ಅಂತ ಅನ್ಸ್ಕೊಂಡ್ರಲ್ಲ, ಅವ್ರದ್ದು ಒಂದು ಕಾಲ ಇತ್ತು, ಅದು ಮುಗೀತು. ಈಗ ಇನ್ನೊಬ್ಬರ ಕಾಲ ಶುರು ಆಗಿದೆ. ಕಾಲೇ ನಿಹ ನಷ್ಟ ಪರಂತಪ. ಇದನ್ನೇ ಭಗವಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಧರ್ಮ ಇದ್ದಲ್ಲಿ ಅಧರ್ಮ ಇದೆ, ಜ್ಞಾನ ಇದ್ದಲ್ಲಿ ಅಜ್ಞಾನ ಇದೆ, ನೋವು ಇದ್ದಲ್ಲಿ ನಲಿವು ಇದೆ, ರಾತ್ರಿ ಇದ್ದಲ್ಲಿ ಹಗಲು ಇದೆ. ಅಂದ್ರೆ ಈ ಎಲ್ಲ ದ್ವಂದ್ವಗಳನ್ನ ನಾನೇ ಸೃಷ್ಟಿ ಮಾಡಿದ್ದು. ಭಗವಂತ ಇಸ್ ultimately giving the hint. All the pairs of opposites what you are seeing in the life, this so-called worldly life, which you think that it is real, though it is not. It is a creation by my own Maya. Whole prapancha is under my creation, means it is under Dvaita Maya only. If you go back to Mandukya Karika, Gaudapadacharya has made this statement in one of the Karikas, so clear, most important, simple shloka, very simple mantra, Mandukya Upanishad mantra. What is that mantra in Mandukya Upanishad? Maya matramidam dvaitam. Simple Sanskrit. Acharya, Gaudapadacharya says, ಏನ್ ಹೇಳ್ತಾ ಇದ್ದಾರೆ ಮಾಂಡಿಕ್ಯ ಉಪನಿಷತ್ತಲ್ಲಿ? ಮಾಯಾ ಮಾತ್ರಮಿದಂ ದ್ವೈತಂ. ಈ ದ್ವೈತ ಅನ್ನೋ ಏನು ಪ್ರಪಂಚ, ದ್ವೈತ ಅಂದ್ರೆ ಪ್ರಪಂಚ ಅಂತ ತಿಳ್ಕೊಳ್ಳೋಣ. ದಿಸ್ ಹೋಲ್ ವರ್ಲ್ಡ್ ಇಸ್ ಮಾಯಾ ಮಾತ್ರಂ ಇದಂ. ದ ಹೋಲ್ ಥಿಂಗ್ ಇಸ್ ಮಾಯಾ, ಪರ್ವೇಡೆಡ್ ಬೈ ಯೋಗ ಮಾಯಾ, ವಿಷ್ಣು ಮಾಯಾ, ಮಾಯಾ ಶಕ್ತಿ ಆಫ್ ಭಗವಂತ ಹಿಮ್ಸೆಲ್ಫ್. ಮಾಯಾ ಮಾತ್ರಂ ಇದಂ ದ್ವೈತಂ, ಅದ್ವೈತಂ ಪರಮಾರ್ಥತಃ. ನೆಕ್ಸ್ಟ್ ಸೆಂಟೆನ್ಸ್. What is so common, the Upanishads are not there to explain what is so visible. ಎಲ್ಲರಿಗೂ ಕಾಣ್ತಕ್ಕಂಥದ್ದನ್ನ ಹೇಳಲಿಕ್ಕೆ ಉಪನಿಷತ್ತುಗಳು ಶ್ರುತಿಗಳು ಹೊರಟಿಲ್ಲ. ಯಾವುದು ನಿಮಗೆ ಕಾಣ್ತಾ ಇಲ್ವೋ ಅದನ್ನು ತೋರಿಸ್ಕೊಡ್ಲಿಕ್ಕೆ ಉಪನಿಷತ್ ಹೊರಟಿರೋದು ಅಂತ ಹೇಳ್ತಾ ಇದ್ದಾರೆ. ಅದ್ವೈತಂ ಪರಮಾರ್ಥತಃ. ಆ ಅದ್ವೈತ ಜ್ಞಾನ ಅನ್ನೋದು ಮೂಲವಾಗಿ ಒಳಗಡೆ ಗುಪ್ತವಾಗಿರೋದನ್ನ ನೀವು ತಿಳ್ಕೊಳ್ಳಪ್ಪ. ಎದುರಿಗೆ ಕಾಣ್ತಾ ಇರೋದೆಲ್ಲ ಸತ್ಯ ಅಲ್ಲ, ಇದೆಲ್ಲವೂ ದ್ವೈತ ಪ್ರಪಂಚ, ಮಾಯಾ ಮಾತ್ರ ಅಂತ ಅಲ್ಲಿ ಹೇಳ್ತಾರೆ ಗೌಡಪಾದಾಚಾರ್ಯ. ಹಾಗೆ ಭಗವಂತ ಅದಕ್ಕೋಸ್ಕರ ಇಲ್ಲಿ ಒಂದು ಸಂಜ್ಞೆ ಕೊಟ್ಟೆ, ಏನಂದ್ರೆ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಪ್ರತಿ ಕಾಲದಲ್ಲೂ ಪ್ರತಿ ಯುಗದಲ್ಲೂ ನಾನು ಬರ್ತಾ ಇರುತ್ತೇನೆ, ಅವತಾರ ಎತ್ತಾ ಇರುತ್ತೇನೆ. ಅಧರ್ಮ ಜಾಸ್ತಿ ಆಗಲೇಬೇಕು. ಇವತ್ತು ಅಧರ್ಮವನ್ನು ನಾನು ಏನು ಮೆಟ್ಟಿ ಹಾಕ್ತಾ ಇದ್ದೇನೆ, ಮುಂದಿನ ಕಾಲದಲ್ಲಿ ಮತ್ತೆ ಅದು ಜಾಸ್ತಿ ಆಗುತ್ತೆ. ಅದು ತುಂಬಾ ಜಾಸ್ತಿ ಆದಾಗ ಯಾವಾಗ ಅದನ್ನು ಹೊಡಿಬೇಕು ಅಂತ ನನಗೆ ಮಾತ್ರ ಗೊತ್ತು ಅರ್ಜುನ. ಆ ಸಮಯದಲ್ಲಿ ನಾನು ಮತ್ತೆ ಬರ್ತೇನೆ, ಮತ್ತೆ ಬರ್ತೇನೆ. ಅನದರ್ ಥಿಂಗ್, ಆಚಾರ್ಯ ರಾಮಾನುಜ has made this point. Avatara means it just does not only include Rama Avatara, Parashurama Avatara, Narsimha Avatara or Krishna Avatara, what is well famous in Puranas. Avatara also means Lord appears in the form of a jnani, incognito, ಎಲೆಮರೆಯ ಸಂತ. ಅಂದ್ರೆ ಪ್ರತಿ ಸಮಯದಲ್ಲೂ ಜಗತ್ನಲ್ಲಿ ಮಹಾಪುರುಷರು, ಸಂತರು, ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರೆಲ್ಲ ಭಗವತ್ ಸ್ವರೂಪಿಗಳೇ ಆಗಿದ್ದಾರೆ. ಒಂದು ಅರ್ಥದಲ್ಲಿ ಆಚಾರ್ಯ ರಾಮಾನುಜರು ಹೇಳೋದು ಏನು ಅಂದ್ರೆ, ಎಲ್ಲ ಮಹಾಸಂತರು ಭಗವಂತನ ಪ್ರತಿರೂಪವೇ ಆಗಿದ್ದಾರೆ, ಭಗವಂತನೇ ಆಗಿದ್ದಾರೆ. ಆಯಾ ಕಾಲಕ್ಕೆ, ಆಯಾ ದೇಶಕ್ಕೆ, ಆಯಾ ರೀತಿಯಲ್ಲಿ ಆಯಾ ಜ್ಞಾನಿಗಳು, ಮಹಾಪುರುಷರು, ಸಂತರು ಬರ್ತಾ ಇರ್ತಾರೆ ನಮ್ಮ ಉದ್ಧಾರಕ್ಕೋಸ್ಕರ, ಫಾರ್ ಅವರ್ ಓನ್ ಬೆನಿಫಿಟ್. ಇಷ್ಟೆಲ್ಲ ಅರ್ಥಗಳನ್ನು ನಾವು ತಿಳ್ಕೊಳ್ಬೇಕು. ಸಂಭವಾಮಿ ಯುಗೆ ಯುಗೆ. ನೆಕ್ಸ್ಟ್, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅನದರ್ ಎವ್ರಿ ಶ್ಲೋಕ ಇಸ್ ಇಂಪಾರ್ಟೆಂಟ್ ಇನ್ ಭಗವದ್ಗೀತಾ. I always remember how our Gurudev used to hit on the head directly to me. Every time the same point he used to once in a way tell. Don't be under a foolish impression that you have understood Bhagavad Gita. Don't even think that you have understood. The moment you say, I have understood, your sentence starts with the word I itself. As long as I is there,
ವೇರ್ ಇಸ್ ದಿ ಕ್ವಶನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್? ನಾನು ಅರ್ಥ ಮಾಡಿಕೊಂಡೆ ಅಂತ ನೀ ಹೇಳ್ತೀಯಲ್ಲಪ್ಪ ಭಗವದ್ಗೀತೆನ, ನೀನು ಶುರು ಮಾಡೋದೇ ವಾಕ್ಯ ನಾನು ಅಂತ ಶುರು ಮಾಡ್ತಾ ಇದೆಯಲ್ಲ. ನಾನು ಅಂತ ಇರೋವರೆಗೆ ಭಗವದ್ಗೀತೆ ಈ ನಿನ್ನ ತಲೆಗೆ ಹೋಗೋದು ಹೇಗೆ? ಗುರುಗಳ ವಚನ ಇದು ನನಗೆ. ಹಾಗೆ ಪ್ರತಿಯೊಂದು ಶ್ಲೋಕವೂ ಬಹಳ ಮುಖ್ಯ. ಐ ಡೋಂಟ್ ನೋ ಹೌ ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಬಿನ್ ರಿಪೀಟೆಡ್. ಗುರುದೇವ್ ಹ್ಯಾಸ್ ಸೆಡ್ ನಂಬರ್ ಆಫ್ ಟೈಮ್ಸ್ to understand one shloka itself may take one lifetime. ಇದು ಗುರುವಿನ ಅನುಗ್ರಹದಿಂದ, ಗುರು ಕೃಪೆಯಿಂದ ನಮಗೆ ಅರ್ಥ ಆಗಬೇಕೇ ಹೊರತು ನಾನು ಪ್ರಯತ್ನ ಪಟ್ಟು ಅರ್ಥ ಮಾಡ್ಕೊಳ್ತಾ ಇದ್ದೇನೇನೋ ಅಹಂಭಾವದಿಂದ ಹೊರಟ್ರೆ ನಮ್ಮ ಅಹಂಕಾರವೇ ನಮಗೆ ಶತ್ರುವಾಗುತ್ತೆ. ಇದು ಒಳಗಿನ ಅರ್ಥ. ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಬಹಳ ಮುಖ್ಯವಾದ ಶ್ಲೋಕ ನೋಡಪ್ಪ ಅರ್ಜುನ. ಈ ನನ್ನ ಜನ್ಮ ಏನಿದೆ ಅಂದ್ರೆ ಅವತಾರ ಯಾಕೆ ಆಯಿತು, ಯಾವ ಸಂದರ್ಭದಲ್ಲಿ ಆಯಿತು, ಹೇಗಾಯಿತು, ಹೌ ದಿಸ್ ಅವತಾರ ಹ್ಯಾಸ್ ಅಪಿಯರ್ಡ್, ದಟ್ ಮೀನ್ಸ್ ಹೌ ಐ ಆಮ್ ಬಾರ್ನ್, ವೈ ಐ ಆಮ್ ಬಾರ್ನ್, ದಿ ಪರ್ಪಸ್ ಆಫ್ ಮೈ ಬರ್ತ್ ಆರ್ ಪರ್ಪಸ್ ಆಫ್ ಮೈ ಅವತಾರ or the purpose behind God appearing in flesh and blood. The purpose behind God appearing as a human being or any other being. And also the purpose behind his deeds, his divine actions, his karma. If you understand correctly, if you follow it correctly, if you contemplate on this and totally with that contemplation, if you come to the correct conclusion, that is understanding the truth, the mystery, secret behind my birth and karma, janma mattu karma, if you understand it correctly, then what happens? That means you have understood everything. Then this will be your last janma itself, Arjuna. You will never take another birth. There will be no rebirth at all. This will be the last birth. That means you will be realized. Bhagavanta is promising here in this shloka to the whole mankind, not only to Arjuna. Bhagavanta Arjunaniಗೆ ಹೇಳೋ ಮಾತು ಇದು ನಮಗೆ ಬೇಕು, ನಮಗೆ ಮುಖ್ಯ. ಏನ್ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಯಹ ವೇತ್ತಿ ತತ್ವತಃ. ಜನ್ಮ ಕರ್ಮಂ ಯಹ ವೇತ್ತಿ ತತ್ವತಃ. ಯಾರು ಈ ನನ್ನ ಜನ್ಮ ರಹಸ್ಯವನ್ನ ಮತ್ತು ಈ ನನ್ನ ಲೀಲೆ, ಈ ನನ್ನ ಕರ್ಮಗಳು, ನಾನು ಅವತಾರಕ್ಕೆ ಬಂದ ಮೇಲೆ ಮಾಡತಕ್ಕಂತಹ ಎಲ್ಲ ಕರ್ಮಗಳು ಅಂದ್ರೆ ಈ ಲೀಲೆ, ದಿಸ್ ಡಿವೈನ್ ಸ್ಪೋರ್ಟ್ ಐ ಆಮ್ ಆಕ್ಚುಯಲಿ ಎಕ್ಸಿಬಿಟಿಂಗ್ ಇನ್ ಫ್ರಂಟ್ ಆಫ್ ದ ವರ್ಲ್ಡ್. ವಾಟ್ ಎವರ್ ಐ ಆಮ್ ಡೂಯಿಂಗ್ ಇಸ್ ಅ ಡಿವೈನ್. ಈ ನನ್ನ ಲೀಲಾ ವಿನೋದ, ಈ ನನ್ನ ಕರ್ಮಗಳು ಯಾರಿಗೆ ಅರ್ಥ ಆಗುತ್ತೋ, ಯಾರು ಅದನ್ನು ಸರಿಯಾಗಿ ತಿಳ್ಕೊಳ್ತಾರೋ, ತಾತ್ವಿಕವಾಗಿ ತಿಳ್ಕೊಳ್ತಾರೋ, ಅಂದ್ರೆ ತತ್ವ ವಿವೇಚನೆಯಿಂದ ಅರ್ಥ ಮಾಡ್ಕೊಳ್ತಾರೋ ಅಂಥವರಿಗೆ ತ್ಯಕ್ತ್ವಾ ದೇಹಂ, ದೇಹ ಬಿಟ್ಟ ನಂತರ, ಅವರು ಮರಣ ಹೊಂದಿದ ನಂತರ ಪುನರ್ಜನ್ಮಂ ನೈತಿ ನ ಇತಿ ನ ಪುನರ್ಜನ್ಮಂ ಇತಿ. ಅವರಿಗೆ ಮತ್ತೆ ಪುನರ್ಜನ್ಮವೇ ಇಲ್ಲ, ಹುಟ್ಟೋದೇ ಇಲ್ಲ. ಅವ್ರು ಮತ್ತೆ ಹುಟ್ಟೋದೇ ಇಲ್ಲಲ್ಲಪ್ಪ. ಮಾಮೇತಿ ಸಹ, ಅವನು ನನ್ನನ್ನೇ ಸೇರ್ಕೊಳ್ತಾನಲ್ಲಪ್ಪ. ಮಾಮ್ ಏತಿ, ನನ್ನ ಹತ್ರ ಬಂದ್ಬಿಡ್ತಾನೆ ಅವನು ಸತ್ತೋದ್ಮೇಲೆ, ಮರಣ ಹೊಂದಿದ ಮೇಲೆ. ಇದೇ ಕೊನೆ ಜನ್ಮ ಆಗುತ್ತೆ ಅಂತ ಹೇಳ್ತಾ ಇದ್ದಾನಲ್ಲ ಇಲ್ಲಿ. ಔಟರ್ ಮೀನಿಂಗ್ ಇಸ್ ವೆರಿ ಕ್ಲಿಯರ್. ವಾಟ್ ಇಸ್ ದ ಔಟರ್ ಮೀನಿಂಗ್? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವ. ಈ ನನ್ನ ಜನ್ಮವನ್ನ, ನನ್ನ ಕರ್ಮವನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ, ಮತ್ತೆ ಮತ್ತೆ ಹುಟ್ಟು ಬರೋದಿಲ್ಲ. ದೋಸ್ ಹೂ ಅಂಡರ್ಸ್ಟ್ಯಾಂಡ್ ಮೈ ಡಿವೈನ್ ಬರ್ತ್ ಅಂಡ್ ಮೈ ಡಿವೈನ್ ಆಕ್ಷನ್ಸ್ ವಿಲ್ ನಾಟ್ ಕಮ್ ಬ್ಯಾಕ್. ದಿಸ್ ವಿಲ್ ಬಿ ದ ಲಾಸ್ಟ್ ಬರ್ತ್. ವೆರಿ ಸಿಂಪಲ್ ಮೀನಿಂಗ್. Now the question in front of us is it so easy? Lord is saying, so easy. Krishna Paramatma has taken birth.
Devaki and Vasudeva, the parents. The demonic king was his maternal uncle, Kamsa. Krishna Paramatma also happens to be brother-in-law of Arjuna. Kunti Devi, mother of the 5 Pandavas, happened to be maternal uncle of Krishna, maternal aunt of Krishna. Krishna is the great warrior king of Yadava Sainya of Mathura. Now he has come to help Pandavas in the war. And because of his help, Pandavas win the war. I have understood. ನಮಗೆ ಕೃಷ್ಣ ಏನು ಅಂತ ಗೊತ್ತಾಯಿತು. ಕೃಷ್ಣ ಎಲ್ಲಿ ಹುಟ್ಟಿದ್ದಾನೆ ಗೊತ್ತು. ಆತನ ಜನ್ಮ ಅರ್ಥ ಆಯಿತು. ಅವನು ಏನು ಮಾಡಿದ ಗೊತ್ತಾಯಿತು. ಅವನು ಬೃಂದಾವನ ಗೋಕುಲದಲ್ಲಿ ಬೆಳೆದ, ಯಶೋದೆ ಮನೆಯಲ್ಲಿ ಬೆಳೆದ, ಅದು ಗೊತ್ತಾಯಿತು. ಆ ಸಮಯದಲ್ಲಿ ಎಷ್ಟೋ ಜನ ರಾಕ್ಷಸರನ್ನ ಕೃಷ್ಣ ಕೊಂದು ಹಾಕ್ಬಿಟ್ನಲ್ಲ. ವೃತಾಸುರ, ವಟಾಸುರ, ಧೇನುಕಾಸುರ, ಪೂತನಿ ಎಲ್ಲ ನಮಗೆ ಗೊತ್ತಿದೆ, ಓದ್ಬಿಟ್ಟಿದ್ದೇವೆ. ಕೃಷ್ಣನ ಜನ್ಮ ಗೊತ್ತಿದೆ, ಬಾಲ್ಯ ಗೊತ್ತಿದೆ, ಅವನು ಎಲ್ಲಿದ್ದ ಗೊತ್ತಾಯಿತು, ಅವನು ಏನೇನು ಮಾಡದ ಗೊತ್ತಾಯಿತು. ಕಾಲಿಯ ಮರ್ದನ he did, yes we know it. Along with gopis he did Raslila, yes we know it. He was eating away the butter from every gopis house, we know it. ಎಲ್ಲವೂ ಅರ್ಥ ಆಯ್ತು. ಆತ ಮುಂದೆ ಏನು ಮಾಡುದ, ಪಾಂಡವರಿಗೆ ಸಹಾಯ ಮಾಡುದ, ಅದು ಗೊತ್ತಿದೆ. ಸೊ ಕೃಷ್ಣನ ಜನ್ಮ ಮತ್ತು ಆತನ ಕರ್ಮವನ್ನು ನಾವು ತಿಳ್ಕೊಂಡ್ಬಿಟ್ಟಿದೀವಲ್ಲ, ಸಾಕು. ಇನ್ನು ನಮಗೆ ಮೋಕ್ಷ ಗ್ಯಾರಂಟಿ ಅಂತ ಅರ್ಥ. ಕೃಷ್ಣ ಹೇಳ್ತಾ ಇದ್ದಾನಲ್ಲ, he himself has told, those who understand my janma and karma, they will not come back. No ಪುನರ್ಜನ್ಮ, they will be with me permanently. ವೈಕುಂಠದಲ್ಲಿ ಸೇರ್ತಾರೆ, ನನ್ನ ಹೃದಯದಲ್ಲಿ ಸೇರ್ತಾರೆ, ನನ್ನ ಪಾದಗಳಲ್ಲೇ ಸೇರಿ ಹೋಗ್ತಾರೆ, ಐಕ್ಯರಾಗ್ಬಿಡ್ತಾರೆ ಪರಮಾತ್ಮನಲ್ಲಿ, ಮತ್ತೆ ವಾಪಸ್ ಬರೋದಿಲ್ಲ ಭೂಮಿಗೆ ಅಂತ ಕೃಷ್ಣ ಹೇಳಿದ್ದಾನಲ್ಲ. ಅವನು ಸುಳ್ಳು ಹೇಳ್ತಾನ? Lord can lie? So I have understood his janma, I have understood his karma, so there is absolutely no rebirth for me. Can I think like that by understanding the shloka? This is what our Gurudev used to say. By simply following the outer meaning, don't be under the impression you have understood Bhagavad Gita. ಇದು ಇಷ್ಟೇ ಅಲ್ಲ. ಯೋ ವೇತ್ತಿ ತತ್ವತಃ, ನನ್ನ ಜನ್ಮವನ್ನ ಕರ್ಮವನ್ನ ತಾತ್ವಿಕವಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಯಾರು ಸರಿಯಾಗಿ ಅರ್ಥಕೊಳ್ತಾರೋ, those who spiritually can decipher the secret behind my avatara, purpose behind my avatara and all my actions. That means if you purport correctly the secret behind the creation and the role played by the Paramatma himself, and about your understanding about the world, your understanding about yourself, ನಾನು ಯಾರು, ಈ ಜಗತ್ತು ಅಂದ್ರೇನು, ಪರಮಾತ್ಮ ಅಂದ್ರೇನು, ಈ ಮೂರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಜೀವ, ಜಗತ್ತು, ಈಶ್ವರ, ಇಂಡಿವಿಜುವಲ್, ದ ವರ್ಲ್ಡ್ ಅಂಡ್ ದ ಲಾರ್ಡ್, ಈ ಮೂರು ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತತ್ವತಃ ಅದು ಮುಖ್ಯ. ಬರೀ ಜನ್ಮವನ್ನು ತಿಳ್ಕೊಂಡೆ, ಆತನ ಕರ್ಮವನ್ನು ತಿಳ್ಕೊಂಡೆ ಅಂದ್ರೆ ಮೋಕ್ಷ ಬರೋಲ್ಲ. ಇದಕ್ಕೆ ಆಚಾರ್ಯ ಮಾಧ್ವಾಚಾರ್ಯ ಸೇಸ್, ವೆರಿ ಸಿಂಪಲ್ ಬ್ಯೂಟಿಫುಲ್ ಕೊಟೇಶನ್, ಇಸ್ ವ್ಯಾಖ್ಯಾನ ಆನ್ ದಿಸ್, ಯೋ ವೇತ್ತಿ ತತ್ವತಃ, ಯಾರು ನನ್ನ ಜನ್ಮವನ್ನ ಕರ್ಮವನ್ನ ಸರಿಯಾಗಿ ತಿಳ್ಕೊಳ್ತಾರೋ ಅನ್ನೋದಕ್ಕೆ ಮಾಧ್ವಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ, ಜನ್ಮ ವಿಜ್ಞಾನದಿಂದ ಮಾತ್ರ ಮುಕ್ತಿ ಸಿಗೋದಿಲ್ಲಪ್ಪ. ಆತ ಎಲ್ಲಿ ಹುಟ್ಟದ, ಏನು ಮಾಡದ ಅಂತ ಅಷ್ಟು ತಿಳ್ಕೊಂಡ್ರೆ ಮುಕ್ತಿ ಖಂಡಿತ ಸಿಗೋದಿಲ್ಲ, ಮೋಕ್ಷ ಖಂಡಿತ ಸಿಗೋದಿಲ್ಲ, ವೈಕುಂಠ ಲೋಕ ಪ್ರಾಪ್ತಿ ಖಂಡಿತ ಆಗೋದಿಲ್ಲ. ವೈಕುಂಠ ಲೋಕ ಪ್ರಾಪ್ತಿ ಆಗಬೇಕಾದ್ರೆ, ನಿಮಗೆ ಮೋಕ್ಷ ಸಿಗಬೇಕಾದ್ರೆ, ಮುಕ್ತಿ ಸಿಗಬೇಕಾದ್ರೆ, ಆಚಾರ್ಯ ಮಾಧ್ವರು ಹೇಳ್ತಾರೆ, ಆತನ ನಿತ್ಯ ಸ್ಮರಣೆ, ಆತನಲ್ಲಿ ಶರಣಾಗತಿ, ಆತನ ಭಜನೆ, ಭಗವಂತನ ನಿತ್ಯ ಸ್ಮರಣೆ, ಭಗವಂತನ ಭಜನೆ, ಭಗವಂತನ ಸಂಕೀರ್ತನೆ, ನಾಮ ಸಂಕೀರ್ತನೆ, ಉಪಾಸನೆ ಎಲ್ಲವನ್ನು ಶುದ್ಧ ಮನಸ್ಸಿನಿಂದ ಮಾಡಬೇಕಪ್ಪ. ಯು ಹ್ಯಾವ್ ಟು ಡೂ ಅನುಷ್ಠಾನ, ಉಪಾಸನ, ಭಜನ್, ಕೀರ್ತನ್, ಆತನ ಗುಣಗಾನಗಳನ್ನು ಹೇಳ್ತಕ್ಕಂತಹ ಕೀರ್ತನೆಗಳಿರಬಹುದು, ನಾಮ ಸಂಕೀರ್ತನೆ ಇರಬಹುದು, ಯಾವುದೋ ಒಂದು ವಿಧದಲ್ಲಿ ನಿರಂತರವಾಗಿ ಆತನನ್ನು ಉಪಾಸನೆ ಮಾಡಬೇಕು. ನಾವು ಆತನನ್ನ ಸ್ಮರಿಸಬೇಕು, ಆತನಿಗೆ ಶರಣಾಗತನಾಗಿರ್ಬೇಕು. ಭಗವಂತ ಎಲ್ಲದಕ್ಕೂ ನೀನೇ ಕಾರಣಪ್ಪ, ಜಗತ್ತಿಗೆ ಒಡೆಯ ನೀನು, ನನಗೂ ಅಷ್ಟೇ.
ನೀನಿಲ್ಲದೆ ಜಗತ್ತಿಲ್ಲ, ನಿನ್ನ ಸಂಕಲ್ಪದಂತೆ ಜಗತ್ ನಡೀತಾ ಇದೆ, ನಿನ್ನ ಇಚ್ಛೆಯೇ ನನ್ನ ಇಚ್ಛೆ ಆಗಬೇಕು. ಈ ಭಾವದಿಂದ, ಸಮರ್ಪಣಾ ಭಾವದಿಂದ ನಡೀಬೇಕು, ಉಪಾಸನೆ ಮಾಡಬೇಕು, ಭಕ್ತಿಯಿಂದ ಭಗವಂತನನ್ನ ಪೂಜಿಸಬೇಕು. ಯು ಹ್ಯಾವ್ ಟು ಹ್ಯಾವ್ ಭಕ್ತಿ ಅಂಡ್ ಶರಣಾಗತಿ. ದೆನ್ ಡೂ ಉಪಾಸನ, ಡೂ ಅರ್ಚನಾ, ಡೂ ವರ್ಷಿಪ್, ಡೂ ಪೂಜಾ, ಕೈಂಕರ್ಯ ಆಲ್ ದ ಟೈಮ್. ದೆನ್ ಓನ್ಲಿ there is a possibility you will enter Vaikuntha Loka. ಆಚಾರ್ಯ ಮಾಧ್ವ ಸೇಸ್. ನಿಮಗೆ ಮುಕ್ತಿ ಸಿಗಬೇಕಾದ್ರೆ, ಪರಮಪದ ಹೊಂದಬೇಕಾದ್ರೆ, ವೈಕುಂಠ ಯಾತ್ರೆ ಆಗಬೇಕಾದ್ರೆ, ದೇಹ ಬಿಟ್ಟ ನಂತರ ಇಷ್ಟೆಲ್ಲ ನೀವು ಮಾಡಬೇಕು. ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಕೇವಲ ಜನ್ಮ ಆತ ಎಲ್ಲಿ ಹುಟ್ಟಿದ್ದ, ಏನು ಮಾಡದ ಅಂತ ಅಷ್ಟನ್ನ ತಿಳ್ಕೊಂಡ್ರೆ ಮಾತ್ರ ಮುಕ್ತಿ ಸಿಗಲ್ಲ. ಆಚಾರ್ಯ ಮಾಧ್ವ ವ್ಯಾಖ್ಯಾನ. In the same way, Acharya Ramanuja says, same way, logically, correctly, with all contemplation, you understand that you have to understand that Lord is not born like the human being. ನಮ್ಮದು ಕರ್ಮವಶದಿಂದ ಹುಟ್ಟಿರೋ ಜನ್ಮ, ಕರ್ಮಕ್ಕೆ ವಶರಾಗಿ ನಾವು ಹುಟ್ಟಿದ್ದೇವೆ. ಭಗವಂತಂದು ಆ ರೀತಿ ಪ್ರಾಕೃತ ಜನ್ಮ ಅಲ್ಲ. ಭಗವಂತಂದು ಮಿಸ್ಟೀರಿಯಸ್ ಬರ್ತ್, ಅಪ್ರಾಕೃತ ಜನ್ಮ ಅಂತ ತಿಳ್ಕೊಳ್ಬೇಕು. ಭಗವಂತನ ಜನ್ಮಕ್ಕೂ ಮನುಷ್ಯ ಜನ್ಮಕ್ಕೂ ವ್ಯತ್ಯಾಸ ಇದೆ. ನಮ್ಮ ಹಾಗೆ ನೋಡ್ಲಿಕ್ಕೆ ದೇಹದಾರಿಯಾಗಿ ಬಂದರೂ ಸಹ, ನಮ್ಮ ಹಾಗೆ ಆತನಿಗೆ ತಂದೆ ತಾಯಿ ಇದ್ದಾರೆ ಅಂತ ಅಂದ್ರೂ ಸಹ ಅದು ನಿಜವಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ರಹಸ್ಯವನ್ನ ಅರ್ಥ ಮಾಡಿಕೊಂಡು ಆ ನಿರಾಕಾರ ಪರಮಾತ್ಮ ಶ್ರೀಮನ್ ನಾರಾಯಣ ರೂಪದಲ್ಲಿ ಏನಿದ್ದಾನೆ, ಆ ಸ್ವಯಂ ವಿಷ್ಣು, ಮಹಾವಿಷ್ಣು ಯೋಗಮಾಯಿಂದ ಹೊರಗೆ ಬರ್ತಾ ಇದ್ದಾನೆ, ಅವತಾರ ಎತ್ತಿ ಜನಗಳ ಉದ್ಧಾರಕ್ಕೋಸ್ಕರ. ಅಂತಹ ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ಪಾಪರಹಿತನಾಗಿ ಜೀವನ ಮಾಡಬೇಕು. ಐ ಶುಡ್ ಲೀಡ್ ಮೈ ಲೈಫ್ ಇನ್ ಎ ಧಾರ್ಮಿಕ್ ವೇ, ನಾಟ್ ಇನ್ ಎ ರೈಟಿಯಸ್ ವೇ, ನಾಟ್ ಡೂಯಿಂಗ್ ಎನಿ ಈವಿಲ್ ಡೀಡ್ಸ್. ನಾವು ನಮ್ಮ ಪಾಪಗಳನ್ನ ಬಿಟ್ಟು ಆತನನ್ನೇ ಆಶ್ರಯಿಸಿ ಸಂಪೂರ್ಣ ಶರಣಾಗತಿಯಿಂದ ಇದ್ದರೆ ಮಾತ್ರ ಭಗವಂತನ ಜನ್ಮ ರಹಸ್ಯ ಅರ್ಥವಾಗುತ್ತೆ. ತತ್ಪರಿಣಾಮವಾಗಿ ನಮಗೆ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ. ಅಂದ್ರೆ ಇಬ್ರು ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನಲ್ಲಿ ಸಂಪೂರ್ಣ ನಂಬಿಕೆ, ನಿಷ್ಠೆ, ಶರಣಾಗತಿ. ಅದನ್ನ ರಾಮಾನುಜರು ಆಚಾರ್ಯರು ಅದನ್ನು ಪ್ರಪತ್ತಿ ಮಾರ್ಗ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದ ಅನನ್ಯತೆಗೆ ಪ್ರಪತ್ತಿ ಮಾರ್ಗ. ಭಗವಂತ ನಿನ್ನ ಬಿಟ್ಟರೆ ಏನೂ ಇಲ್ಲಪ್ಪ, ಅನಾವರತ ಸದಾ ಭಗವಂತನ ಚಿಂತನೆಯಲ್ಲಿ ಯಾವ ರೀತಿ ನಮ್ಮ ಜೀವನ ಇರಬೇಕು ಅಂದ್ರೆ, ಮಾಡಿಸ್ತಾ ಇರೋದು ಎಲ್ಲವೂ ಆತನೇ, ನಾನೇನೂ ಮಾಡ್ತಾ ಇಲ್ಲ, ಈ ಭಾವ. ಇದು ನಿಜವಾಗ ಬಹಳ ಉಚ್ಚತಮ ರೀತಿಯಲ್ಲಿ ಹೋದಾಗ ಇದು ಪ್ರಪತ್ತಿ ಆಗುತ್ತೆ. ನಮ್ಮ ಸಾಧಾರಣ ಭಕ್ತಿ ಪ್ರಪತ್ತಿ ಆಗಬೇಕು. ಆ ಪ್ರಪತ್ತಿಗೆ ಇನ್ನೊಂದು ಅರ್ಥ ಆಚಾರ್ಯ ಶಂಕರ್ ಹೇಳೋದು ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಉಂಟಾದಾಗ, ಭಗವತ್ ಸಂಕಲ್ಪದಿಂದ ಬಂದಾಗ ನಮಗೆ ಮುಕ್ತಿ ಸಿಗುತ್ತೆ ಅಂತ ಆಚಾರ್ಯ ಶಂಕರ್ ಹೇಳ್ತಾರೆ. ಅನನ್ಯ ಭಕ್ತಿ ಇನ್ನೊಂದು ಮಾತು ಹೇಳ್ತಾರೆ ಆಚಾರ್ಯ ಶಂಕರರು. ಅನನ್ಯ ಭಕ್ತಿ ಅಂದ್ರೆ ಆತ್ಮಾನುಸಂಧಾನ, ಸ್ವರೂಪ ಸಂಧಾನ. ನಾನು ಯಾರು ಅಂತ ತಿಳ್ಕೊಳ್ಳೋದಿದೆಯಲ್ಲ, ನನ್ನ ಆತ್ಮ ಸ್ವರೂಪವನ್ನು, ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಅನನ್ಯ ಭಕ್ತಿ. ಆಚಾರ್ಯ ಶಂಕರ ವ್ಯಾಖ್ಯಾನ. ಅನನ್ಯ ಭಕ್ತಿ ಮೀನ್ಸ್ ಅಲ್ಟಿಮೇಟ್ಲಿ ಎಕ್ಸ್ಪೀರಿಯನ್ಸಿಂಗ್, ಅಂಡರ್ಸ್ಟ್ಯಾಂಡಿಂಗ್, correctly realizing my true identity, the true reality, who I am. That is real Ananya Bhakti. Atmanusandhana is Ananya Bhakti according to Acharya Shankara. Always reveling in your own Atma Swarupa is Ananya Bhakti according to Acharya Shankara. ಆತ್ಮನಲ್ಲಿಯೇ ಸದಾ ಆತ್ಮಸ್ಥನಾಗಿ ಆತ್ಮನಿಷ್ಠನಾಗಿರ್ತಕ್ಕಂಥದ್ದು, ಆತ್ಮಾರಾಮನಾಗಿರ್ತಕ್ಕಂಥದ್ದು, ಆತ್ಮನೇ ನಾನು ಅನ್ನೋ ದೃಢವಾದ ಭಾವದಲ್ಲಿ ಇರತಕ್ಕಂಥದ್ದು. ಈ ದೇಹ ನಾನಲ್ಲ, ಈ ಶರೀರ ನಾನಲ್ಲ, ಈ ಜಗತ್ತು ಏನ್ ಕಾಣ್ತಾ ಇದೆ ಇದು ಸತ್ಯವಲ್ಲ. ಇದು ಇವತ್ತಿದೆ ನಾಳೆ ಹೋಗುತ್ತೆ, ಇವತ್ತಿದೆ ನಾಳೆ ಬದಲಾವಣೆ ಆಗುತ್ತೆ, ಆದ್ರಿಂದ ಇದು ಮಿಥ್ಯ. ನಾನು ಸತ್ ಸ್ವರೂಪನಾಗಿದ್ದೇನೆ, ನಾನು ಚಿತ್ ಸ್ವರೂಪನಾಗಿದ್ದೇನೆ, ನಾನು ಆನಂದ ಸ್ವರೂಪನಾಗಿದ್ದೇನೆ. ಸತ್, ಚಿತ್, ಆನಂದ ಈ ಮೂರು ಗುಣಗಳಲ್ಲ, ಇವು ನನ್ನ ಗುಣಗಳಲ್ಲ, ನಾನು ಸ್ವತಃ ಅದೇ ಆಗಿದ್ದೇನೆ. ಐ ಮೈಸೆಲ್ಫ್ ಈಸ್ ಸತ್ ಸ್ವರೂಪ, ಐ ಮೈಸೆಲ್ಫ್ ಈಸ್ ಚಿತ್ ಸ್ವರೂಪ, ಐ ಮೈಸೆಲ್ಫ್ ಈಸ್ ದಿ ಆನಂದ ಸ್ವರೂಪ. ಇದು ಅನನ್ಯ ಭಕ್ತಿಯ ಪರಾಕಾಷ್ಠೆ ಅಂತ ಆಚಾರ್ಯ ಶಂಕರ ಹೇಳ್ತಾರೆ.
ಹೀಗೆ ತಿಳ್ಕೊಂಡ್ರೆ, ಇದನ್ನು ಅನುಸಂಧಾನ ಮಾಡಿದರೆ, ಇದು ಗುರು ಕೃಪೆಯಿಂದ, ಆತ್ಮನ ಕೃಪೆಯಿಂದ, ಪರಮಾತ್ಮನ ಕೃಪೆಯಿಂದ ನೇರವಾಗಿ ಅನುಭವಕ್ಕೆ ಬಂದರೆ ಅದು ನಿಜವಾದ ಮುಕ್ತಿ. In order to explain the same point, next shloka, Lord says, Vitaraga bhayakrodha manmaya mamuvashitaha bahavo jnana tapasa puta madbhavamagataha. Vitaraga bhayakrodha manmaya mamuvashitaha bahavo jnana tapasa puta madbhavam agataha. Madbhavam agataha. Now, to make very clear, Lord ಈ ಶ್ಲೋಕದಲ್ಲಿ he is giving the proof also, proof of jnana marga. How jnanis are there, real sages are there, real enlightened souls are there, real jivan muktas are there, and how they have realized me, how they have attained me. So Lord says here, Arjuna, please remember, even before you, there were number of jnanis, number of jivan muktas, number of saints, number of sages, number of righteous people who have attained me. Madbhavam agataha. They have attained me, they have become me only. ನನ್ನ ಸ್ವರೂಪವನ್ನೇ ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ, ಅಂದ್ರೆ ಭಗವಂತನೇ ಆಗ್ಬಿಟ್ಟಿದ್ದಾರೆ. ದೇ ಹ್ಯಾವ್ ಬಿಕಮ್ ಭಗವಂತ ದೆಮ್ಸೆಲ್ಸ್. ಸೋ ಮೆನಿ ಪೀಪಲ್ ಆರ್ ದೇರ್, ಅರ್ಜುನ. ಅರ್ಲಿಯರ್ ದೇ ಹ್ಯಾವ್ ಟೇಕನ್ ಪರಮಾತ್ಮ ಸ್ವರೂಪ ಓನ್ಲಿ. ಮದ್ಭಾವ ಆಗತಃ, ಮದ್ಭಾವಂ ಆಗತಃ. ದೇ ಹ್ಯಾವ್ ಬಿಕಮ್ ಮೀ ಓನ್ಲಿ ಅಂದ್ರೆ ಅರ್ಥ ಏನು? ನನ್ನ ಭಾವವನ್ನೇ ಹೊಂದಿದ್ದಾರೆ ಅಂದ್ರೆ ಅವರು ಭಗವಂತನೇ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಪರಮಾತ್ಮ ಸ್ವರೂಪಿ ಆಗ್ಬಿಟ್ಟಿದ್ದಾರೆ ಹಿಂದೆ. ಯಾರವರು? ಬಹವೋ ಜ್ಞಾನ ತಪಸ. ಎಷ್ಟೋ ಜನ, ಸೋ ಮೆನಿ ಪೀಪಲ್, ನಾಟ್ ಒನ್ ಆರ್ ಟೂ. ಬಹವೋ ಮೀನ್ಸ್ ಮೆನಿ ನಂಬರ್, ವೆರಿ ಗುಡ್ ನಂಬರ್ ಆಫ್ ಪೀಪಲ್. ಜ್ಞಾನ ತಪಸ, ಜ್ಞಾನದಿಂದ, ಜ್ಞಾನ ಎನ್ನೋ ತಪಸ್ನಿಂದ ಪರಿಶುದ್ಧರಾದವರು ಅಂದ್ರೆ ಜ್ಞಾನಿಗಳು. ಜ್ಞಾನ ತಪಸ ಮೀನ್ಸ್ ದ ಜ್ಞಾನೀಸ್, ದ ರಿಯಲೈಸ್ಡ್ ಪೀಪಲ್, the wise men, Buddha, Tattvadarshi, all these words. Samadarshi. So, large number of people, Samadarshi or Tattvadarshi, have taken Paramatma Swarupa itself in the past. ಆಗ್ಬಿಟ್ಟಿದ್ದಾರೆ. ಹೇಗಾಗಿದ್ದಾರೆ? How they have become? Manmaya mam upashritaha. Manmaya. They have reposed their total faith and conviction and belief and mind and buddhi into me only. They have offered themselves to me. Manmaya. ನನ್ನ ಭಾವದಲ್ಲೇ ಮುಳುಗಿಬಿಟ್ಟಿದ್ದಾರಪ್ಪ ಅವರು, ತಲ್ಲೀನರಾಗಿದ್ದಾರೆ. See, apart from me, nothing is there for them. I only exist. That is a bhava they have in their mind. Manmaya. Mam upashritaha. ನನ್ನನ್ನೇ ಆಶ್ರಯ ಮಾಡಿಕೊಂಡಿದ್ದಾರೆ, ನನ್ನ ಕಾಲುಬುಡದಲ್ಲೇ ಇದ್ದಾರೆ. ಅಂದ್ರೆ ನಾನೇ ಎಲ್ಲದಕ್ಕೂ ಮುಖ್ಯ. ಪರಮಾತ್ಮನಿಲ್ಲದೆ ಏನೂ ಇಲ್ಲ. ಪರಮಾತ್ಮ ಎಲ್ಲದಕ್ಕೂ ಸರ್ವಶಕ್ತ, ಸರ್ವಜ್ಞ, ಸರ್ವಕಾರಣ ಶಕ್ತ, ಕರ್ಮಾಧ್ಯಕ್ಷ, ಜಗತ್ತಿನ ಒಡೆಯ. ಆತನ ಸಂಕಲ್ಪದಂತೆ ಜಗತ್ತು ನಡೀತಾ ಇದೆ. ಈ ಭಾವ ಇದೆಯಲ್ಲ, ನನ್ನ ಪಾದ ಕಮಳೆಲ್ಲ ಅವರು ಆಶ್ರಯ ಪಡ್ಕೊಂಡಿದ್ದಾರಲ್ಲ. ಮಾಂ ಉಪಾಶ್ರಿತಾಹ ಮನ್ಮಯ. ಹಾಗಾಗಿದ್ರಿಂದ ಅವರು ಜ್ಞಾನ ತಪಸ ಅಂತ ಕರೀತಾ ಇದ್ದಾನೆ ಭಗವಂತ. ಜೊತೆಗೆ ಮತ್ತೊಂದು ಹೇಳ್ತಾ ಇದ್ದಾನೆ, ಎಂಥವರು ನನ್ನಲ್ಲಿ ತಲ್ಲೀನರಾಗ್ತಾರೆ. ನೌ ವಿ ಕ್ಯಾನ್ ಸೇ ದಟ್ ಐ ಆಲ್ಸೋ ವರ್ಷಿಪ್ ಗಾಡ್. ಯು ಕ್ಯಾನ್ ಸೇ ದಟ್ ಐ ಆಲ್ಸೋ ಡೂ ಭಜನ್. ಐ ಹ್ಯಾವ್ ಗ್ರೇಟ್ ರಿಗಾರ್ಡ್, ರೆಸ್ಪೆಕ್ಟ್, ಬಿಲೀಫ್, ನಂಬಿಕೆ, ನಿಷ್ಠೆ, ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿ ಇದೆ. ಐ ವರ್ಷಿಪ್, I have greatest bhakti towards God. I know God exists. Everything is there.
then why I am not emancipated? ನನಗೂ ಭಗವಂತನಲ್ಲಿ ನಂಬಿಕೆ ಇದೆ, ನನಗೂ ಭಕ್ತಿ ಇದೆ, ನಾನು ಮನಸಾರೆ ಭಜನೆ ಮಾಡ್ತೇನೆ, ಭಗವಂತನಿಗೆ ನಮಸ್ಕಾರ ಮಾಡ್ತೇನೆ. ಹಾಗಾದ್ರೆ ನನಗೆ ಭಗವಂತ ಇನ್ನೂ ಒಲ್ದಿಲ್ವಲ್ಲ, ಅಥವಾ ಅದಕ್ಕೇನು ಒಂದು ಯಾವ ಒಂದು ನನ್ನ ಮನಸ್ಸಿಗೆ ತಾಕುವಂತಹ ಒಂದು ನಿರ್ದಿಷ್ಟವಾದ ಒಂದು ಉದಾಹರಣೆ ಎಲ್ಲೂ ಇಲ್ವಲ್ಲ, ನನಗೇನು ಅನಿಸ್ತಾ ಇಲ್ವಲ್ಲ, ಭಗವಂತ ಕಣ್ಣಿಗೆ ಕಂಡಿಲ್ವಲ್ಲ, ದರ್ಶನವನ್ನೇ ಕೊಟ್ಟಿಲ್ವಲ್ಲ, ಪ್ರತ್ಯಕ್ಷನಾಗಿಲ್ವಲ್ಲ ನನ್ನ ಅನ್ನೋ ಪ್ರಶ್ನೆ ಬರುತ್ತೆ. ಭಗವಂತ ಕೆಲವರಿಗೆ ಮಾತ್ರ ತನ್ನ ಕೃಪೆಯನ್ನು ಹರಿಸ್ತಾ ಇದ್ದಾನೋ, ನಮ್ಮ ಮೇಲೆ ಯಾಕೆ ಹರಿಸ್ತಾ ಇಲ್ಲ, ನಾವು ಪೂಜೆ ಮಾಡ್ತೀವಲ್ಲ ಅನ್ನೋ ಪ್ರಶ್ನೆಗೆ ಹೀಗೆ ಬರಬಾರದು ಸಂಶಯ ಅಂತ ಹೇಳಿ ಇಲ್ಲೇನು ಹೇಳ್ತಾ ಇದ್ದಾನೆ ಮೊದಲನೇ ಚರಣ. ಎಂತಹ ಜನರು ವೀತರಾಗ ಭಯಕ್ರೋಧ. ವೀತ ಅಂದ್ರೆ ಗಿವಿಂಗ್ ಅಪ್, ಗೆಟಿಂಗ್ ರಿಡ್ ಆಫ್ ಟೋಟಲಿ ಅಂತ. ಪ್ಲೀಸ್ ರಿಮೆಂಬರ್, ವೀತ ಮೀನ್ಸ್ ದೋಸ್ ಹು ಹ್ಯಾವ್ ಗಿವನ್ ಅಪ್, ದೋಸ್ ಹು ಹ್ಯಾವ್ ಟೋಟಲಿ ಗಾಟ್ ರಿಡ್ ಆಫ್ ಅಂತ. ಯಾರು ಇದನ್ನ ಬಿಟ್ಟಿದ್ದಾರೋ, ವೀತ ಮೀನ್ಸ್ ಯಾರು ಬಿಟ್ಟಿದ್ದಾರೋ ಅಂತ. ಏನ್ ಬಿಡೋದು? ವೀತ ಯಾವುದು? ಭಯಕ್ರೋಧ, ರಾಗ ಭಯಕ್ರೋಧ. ಆ ವರ್ಡ್ ಇಟ್ ಬಿಕಮ್ಸ್ ವೀತರಾಗ ಭಯಕ್ರೋಧ. ಸಚ್ ಪೀಪಲ್ ಆರ್ ಕಾಲ್ಡ್ ವೀತರಾಗ ಭಯಕ್ರೋಧ. ಯಾರು? those who have given up raga, those who have given up bhaya, those who have given up krodha, those who have conquered. In other words, ಯಾರು ಗೆದ್ದಿದ್ದಾರೋ, ಬಿಟ್ಟಿದ್ದಾರೆ ಅಂದ್ರೆ ಗೆದ್ದಿದ್ದಾರೆ. ಯಾವುದು? ತಮ್ಮ ಭಯವನ್ನ ಯಾರು ಗೆದ್ದಿದ್ದಾರೋ, ರಾಗವನ್ನ ಯಾರು ಗೆದ್ದಿದ್ದಾರೋ, ಕ್ರೋಧವನ್ನ, ಕೋಪವನ್ನು ಯಾರು ಗೆದ್ದಿದ್ದಾರೋ ಅಂಥವರು ನನ್ನನ್ನ ಆಶ್ರಯಿಸಿದರೆ, ಅಂಥವರು ನನ್ನನ್ನ ಉಪಾಸಿಸಿದರೆ, ಅಂಥವರು ನನ್ನಲ್ಲಿ ತಲ್ಲೀನರಾದರೆ ನೀವೆಲ್ಲರೂ ಅಲ್ಲ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಅಂದ್ರೆ ವೆರಿ ಸಿಂಪಲ್. ಯಾರಲ್ಲಿ ರಾಗಗಳು ಇನ್ನೂ ಇದೆಯೋ, ರಾಗ ಮೀನ್ಸ್ ಲಾಂಗ್ ಬ್ಯಾಕ್ ಹಿ ಹ್ಯಾಸ್ ಸೆಡ್, ರಿಮೆಂಬರ್ ಅರ್ಲಿಯರ್, raga word has been used in so many ways. Your total, all desires in your life put together comes under the word raga. ನಮ್ಮ ಎಲ್ಲ ಆಸೆಗಳು, ನಮ್ಮ ಕಾಮನೆಗಳು, ಬಯಕೆಗಳು, ನಮ್ಮ ಅಪೇಕ್ಷೆಗಳು, ಆಲ್ ಅವರ್ ಇಂಟೆನ್ಷನ್ಸ್, ಅವರ್ ಡಿಸೈರ್ಸ್, ಅವರ್ ಎಕ್ಸ್ಪೆಕ್ಟೇಷನ್, ಅವರ್ ಫೀಲಿಂಗ್ಸ್ ಕಮ್ ಅಂಡರ್ ರಾಗ. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಕಾಮ. ಹಿಂದೆ ಅರ್ಜುನ ಕೇಳಿದ್ನಲ್ಲ ಪ್ರಶ್ನೆ, ಬಹಳ ಸುಂದರವಾದ ಉತ್ತರ ಇದೆಯಲ್ಲ. ನಾವು ಗೊತ್ತಿದ್ರು ಯಾಕಪ್ಪ ತಪ್ಪು ಮಾಡ್ತೀವಿ ಅರ್ಜುನ? ಗೊತ್ತಿದೆ ಇದು ಮಾಡಬಾರದು ಅಂತ. knowingly well I commit mistakes. Why, Lord? I know it is a wrong thing, but I do the wrong thing only in my life. I know telling lie is wrong. I know becoming angry without reason is very wrong. I know expecting my own selfish motive to come up in life, do all evil deeds, that is wrong. I know, but why? But still I do it ಅಲ್ಲ. ನನಗೆ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀನಲ್ಲಪ್ಪ. ಅದು ಏನ್ ಶಕ್ತಿ ಇದೆ ಒಳಗಡೆ ನಮ್ ತಪ್ಪು ಮಾಡಿಸುತ್ತಲ್ಲಪ್ಪ. ಮಾಡಬಾರ್ದು ಅಂದ್ಕೊಳ್ತೀನಿ, ಆದ್ರೂ ಮಾಡ್ಬಿಡ್ತೀನಲ್ಲಪ್ಪ. ಏನೋ ಒಂದು ಶಕ್ತಿ ಇದೆಯಲ್ಲ ಪರಮಾತ್ಮ, ಅದು ಯಾಕೆ ಮಾಡಿಸುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾನಲ್ಲ ಭಗವಂತ. ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನ್ನೋ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ನೆಕ್ಸ್ಟ್ ಯಾವುದು? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮಗಳು, ಆಸೆಗಳು, ಅದರಿಂದ ಮುಂದೆ ಬರ್ತಕ್ಕಂತಹ ಕ್ರೋಧ, ಕೋಪ, ಎರಡು ಮುಖ್ಯ ಕಾರಣ ಅಪ್ಪ ಈ ಸಂಸಾರ ಬಂಧನಕ್ಕೆ. ಅದು ನಿಮ್ಮನ್ನು ಆಟ ಆಡಿಸುತ್ತೆ ಅಂತ ಭಗವಂತ ಹೇಳಿದ್ದು. ಅದೇ ರಾಗ ಅಂದ್ರೆ ಕಾಮ, ಕಾಮ ಅಂದ್ರೆ ರಾಗ. ಆಸೆಗಳು ಇರೋ ತನಕ ಎಲ್ಲಾ ತರದ ಆಸೆಗಳು, ಭಯ ಇರೋ ತನಕ, as long as the fear is there and as long as that anger sets in every time without reason, you become angry without reason. See, that is called krodha here. You just become angry looking at the world. See, that is krodha here. Please remember, Vedanta is very clear in this. When a student does a mistake in a classroom, teacher hits or scores the student. For 35 years working as a college professor, at least I can vouch for that.
But I never had any ill feeling or any such grudge towards any student in particular, because nobody belonged to me. All are my children only. That's how I used to treat them. But I used to become angry and sometimes hit them, scold them openly. That is not krodha, please remember. You are showing a reaction automatically without any bad intention to a given situation. That is not krodha. Krodha is something different. Krodha comes out of your lust and your desire. What you don't possess, what you don't have, somebody else is having it. So you want to possess it and you become angry. That envy, jealousy leads to anger. ಅದು ಕ್ರೋಧ. ನಮಗೆ ಹೊಟ್ಟೆ ಕಿಚ್ಚು, ಸಂಕಟಾಗತ್ತೆ ಹೊಟ್ಟೆ ಒಳಗೆ ಇನ್ನೊಬ್ರು ನೋಡಿದ್ರೆ. ಯಾಕೆಂದ್ರೆ ಅವನ ಹತ್ರ ಏನೇನೋ ಇದೆ, ನನ್ನ ಹತ್ರ ಇಲ್ಲ. ಆತ ಬಹಳ ಬುದ್ಧಿವಂತ, ನಾನು ಅಲ್ಲ. ಆತನ ಬಹಳ ದುಡ್ಡಿದೆ, ನನ್ನ ಹತ್ರ ದುಡ್ಡಿಲ್ಲ. ಇದೇ ಕಾರಣ ಅವ್ರು ನಿಮಗೆ ಹೊಡೆದಿಲ್ಲ, ಏನಿಲ್ಲ. ಈಸ್ ಎ ಮಲ್ಟಿ ಮಿಲಿನಿಯರ್, ಐ ಆಮ್ ಎ on a footpath, so I am angry about him only. Why? Because he is multi-billionaire. That is krodha. So, ಈ ಕ್ರೋಧ ಮತ್ತು ಭಯ, ರಾಗ ಇರೋವರೆಗೆ ನಮಗೆ ಉದ್ಧಾರ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇದನ್ನ ಯಾರು ಬಿಟ್ಟಿದಾರೋ ಈ ಮೂರನ್ನ, ಅವರು ವೀತರಾಗ ಭಯ ಕ್ರೋಧ. ಭಯ, ಫಸ್ಟ್ ಟೈಮ್ ಲಾರ್ಡ್ ಹ್ಯಾಸ್ ಯೂಸ್ ದಿ ವರ್ಡ್ ಹಿಯರ್. ಕಾಮ ಏಷ ಕ್ರೋಧ ಏಷ ಅಂತ ಅಲ್ಲಿ ಹೇಳಿದ ಮೇಲೆ ಇಲ್ಲೇನು ಹೇಳ್ತಾ ಇದ್ದಾನೆ ಭಗವಂತ? ವೀತ ರಾಗ ಭಯ ಕ್ರೋಧ. ಭಯ is also introduced. See, we are afraid. So many things in life from birth to death. ನಮಗೆ ಹೆದರಿಕೆ ಇದೆ, ಭಯ ಇದೆ. ಯಾತಕ್ಕೆ? ನಮಗೆ ನಾಳೆ ಏನಾಗುತ್ತೋ ಅನ್ನೋ ಒಂದು ಚಿಂತೆ, ನಮ್ಮ ಆರೋಗ್ಯದ ಬಗ್ಗೆ ಚಿಂತೆ, ನಮ್ಮ ಕೆಲಸದ ಬಗ್ಗೆ ಚಿಂತೆ, ನಮ್ಮ ಫ್ಯಾಮಿಲಿ ಬಗ್ಗೆ ಚಿಂತೆ, ಹಣದ ಬಗ್ಗೆ ಚಿಂತೆ, ಎಲ್ಲಿ ಕಳೆದು ಹೋಗುತ್ತೋ ಅಂತ ಹೆದರಿಕೆ, ನನಗೇನು ಆಕ್ಸಿಡೆಂಟ್ ಆಗುತ್ತೋ ಅನ್ನೋ ಹೆದರಿಕೆ, ಇದು ಯಾವ ರೋಗ ಬಂದ್ಬಿಡುತ್ತೋ ಅಂತ ಹೆದರಿಕೆ. ಪೇಪರ್ಲಿ ಏನೋ ನೋಡ್ಬಿಡ್ತೀನಿ, ಇಂಟರ್ನೆಟ್ ಈಗ ಎಲ್ಲರ ಕೈನಲ್ಲೂ ಇದೆ. ಎಲ್ಲವನ್ನು ಓದ್ಬಿಟ್ಟು ಒಂದು ಚೂರ ಸಿಂಪ್ಟಮ್ ಇತ್ತು ಅಂದ್ರೆ ಅದು ನನಗೇನ್ರ ಕ್ಯಾನ್ಸರ್ ಆಗಿದೆಯೇನೋ, ಯಾರಿಗೆ ಗೊತ್ತು. ತಲೆಯೊಳಗೆ ಬಂತಲ್ಲ ಭಯ, ಅಲ್ಲಿ ಏನೋ ಒಂದು ಓದ್ಬಿಟ್ಟು ಅದು ನನಗೆ ಅನ್ವಯ ಮಾಡ್ಕೊ. ಸೊ ಫಿಯರ್ ಕೆನ್ ಬಿ ಆಫ್ 100 ಟೈಮ್ಸ್. ವಿ ಆರ್ afraid in the life, morning to evening. Please check your own mind for small things and even big things. Small things and big things. Above all, there is one Mahabhaya, Acharya Shankara says. Yavadu? Marana Bhaya. I am going to die. Horrible death. As the Gurudev used to always say, who knows in which ICU you are going to die? Take now itself Ram Naam. I'll start do Ram Naam. He used to say like that. ನೀವು ಎಲ್ಲಿ ಯಾವ ಐಸಿಯುನಲ್ಲಿ ಬಿದ್ದಿರ್ತಾರೋ ಯಾರಿಗೆ ಗೊತ್ತಪ್ಪ ಅಂತ ಹೇಳ್ತಾ ಇದ್ರು ಗುರುಗಳು. ಹಾಗೆ ಭಯ, ನಾನು ಸತ್ತು ಹೋಗ್ತೀನೇನೋ ಭಯ. ಇದೆಲ್ಲ ಯಾಕಿದೆ? ಬಿಕಾಸ್ ಆಫ್ ಶರೀರ ಭಾವ, ಐಡೆಂಟಿಫೈಂಗ್ ಮೈಸೆಲ್ಫ್ ವಿತ್ ದ ಬಾಡಿ. ಈ ದ್ವೈತ ಭಾವ ಇರೋವರೆಗೂ ಭಯ ಇರೋದೆ. ಆಸ್ ಲಾಂಗ್ ಆಸ್ ಐ ಥಿಂಕ್ ಅಂಡ್ ಯು ಥಿಂಕ್ ದಟ್ ಯು ಆರ್ ದಿ ರೆಸ್ಪೆಕ್ಟಿವ್ ಬಾಡಿ, ಮ್ಯಾನ್ ಅಂಡ್ ವುಮನ್ ಆಫ್ ದಿಸ್ ಪರ್ಟಿಕ್ಯುಲರ್ ಏಜ್, you have got a family, you have got a brother, sister, wife, husband, children. ಆ ಭಾವ ಇರೋವರೆಗೆ ಭಯ ಇರೋದೆ. ಬಿಕಾಸ್ ವಿ ಆರ್ ಐಡೆಂಟಿಫೈಂಗ್ ವಿತ್ ದ ಬಾಡಿ. ಈ ಶರೀರ ಭಾವ ಇದೆಯಲ್ಲ, ನಾನು ಅಂದ್ರೆ ಶರೀರ, ಅದು ಇರೋವರೆಗೂ ಭಯ ಅದೇನು ತಪ್ಪಿದ್ದಲ್ಲ. ಓನ್ಲಿ ಬೈ ಗುರುಸ್ ಗ್ರೇಸ್, ಬೈ ಯುವರ್ ಗುರುದೇವ್ಸ್ ಗ್ರೇಸ್, ದಿಸ್ ಫಿಯರ್ ಕ್ಯಾನ್ ಗೋ. ಫಿಯರ್ ಆಫ್ ಡೆತ್, ಇಟ್ ಇಸ್ ನಾಟ್ ಈಸಿ. Fear of death is not easy. That is what Lord is hinting at. So those who are devoid of fear, all types of fear in life, raga and krodha, they are the ones who ultimately are qualified to become jnana tapasa. They are the ones who become jnanis, not the people with emotions. Raga, lust, greed, lobha, desire, one after another. I want this, I want that, I want that, I want this. Lifelong desires. No self-contentment. ನಾವು ಏನಿದೆಯೋ, ಏನು ನಮ್ಮ ಪಡ್ಕೊಂಡಿದೀವ, ತೃಪ್ತಿನೇ ಇಲ್ವಲ್ಲ ಮನುಷ್ಯನಿಗೆ. We are not happy with what we are, what we have. Always compare with the others. I don't have this, I don't have that. ಮುಂದೆ ಬರುತ್ತೆ in the next chapter. Lord same point, how many times he repeats? Same thing he repeats later.
ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ. ಯದೃಚ್ಛಾಲಾಭ ಸಂತುಷ್ಟೋ, whatever you have got by God's grace, because of my previous karma of previous birth, I should be satisfied with this. Who knows why I am a farmer? Only he knows. Why I am a scientist? Only he knows. Why I am a IAS officer? Only he knows. Why I am a politician? Only he knows. Why I am a poor fellow? Only he knows. ಅಂದ್ರೆ ಭಗವಂತನಿಗೆ ಮಾತ್ರ ಗೊತ್ತು ಕರ್ಮ ರಹಸ್ಯ ಅಂತ. ನಾನು ಯಾಕಪ್ಪ ಬಡವನಾಗಿ ಹುಟ್ಟಿದ್ದೇನೆ, ನಾನು ಯಾಕೆ ಶ್ರೀಮಂತನಾಗಿ ಹುಟ್ಟಲಿಲ್ಲ, ನನಗೆ ಯಾಕೆ ಈ ತೊಂದರೆ ಇದೆ, ವೈ ಮೀ ಓನ್ಲಿ, ಎ ಫೇಮಸ್ ಇಂಗ್ಲಿಷ್ ಫ್ರೇಸ್, ವೈ ಮೀ ಓನ್ಲಿ ಫಾರ್ ಎವ್ರಿಥಿಂಗ್ ದೇ ಆಸ್ಕ್. ನನಗೆ ಯಾಕಪ್ಪ ಬಂತು ಈ ಕಷ್ಟ, ಬೇರೆಯವರಿಗಿಲ್ವಲ್ಲ, ನನಗೆ ಬರ್ತಾ ಇದೆಯಲ್ಲ, ಯಾಕೆ? ನಮ್ಮ ಕರ್ಮ, ಅದು ಕರ್ಮವಶದಿಂದ ಬಂದಿದೆ. ಭಗವಂತನಿಗೆ ಗೊತ್ತು ಕರ್ಮ ರಹಸ್ಯ, ನಮಗೆ ಗೊತ್ತಿಲ್ಲ. ಸೊ ಬಂದಿದ್ರಲ್ಲಿ ಮೊದಲು ಸುಖವಾಗಿರೋಣ. ವಾಟ್ ಎವರ್ ಐ ಹ್ಯಾವ್ ಗಾಟ್ ಬೈ ಗಾಡ್ಸ್ ಗ್ರೇಸ್, ಫಸ್ಟ್ ಲೆಟ್ ಮೀ ಫೀಲ್ ಹ್ಯಾಪಿ ಅಂಡ್ ಬೋ ಮೈ ಹೆಡ್. ಭಗವಂತ ಇದು ಕೊಟ್ಟಿದ್ದೀಯಲ್ಲಪ್ಪ, ಇಷ್ಟು ಕೊಟ್ಟಿದ್ದೀಯಲ್ಲಪ್ಪ, ಮೊದಲು ಅದಕ್ಕೋಸ್ಕರ ನಮಸ್ಕಾರಪ್ಪ. ಇದು ನಾವು ಮಾಡಬೇಕು. ಯದೃಚ್ಛಾಲಾಭ ಸಂತುಷ್ಟೋ, ಏನು ನಮಗೆ ಪ್ರಾಪ್ತಿ ಇದೆಯೋ ಅದರಲ್ಲಿ ಸಂತೋಷ ಪಡೋದು. ದಟ್ ಈಸ್ ಕಾಲ್ಡ್ ಆತ್ಮತೃಪ್ತಿ, ಅಲ್ಪತೃಪ್ತಿ. ವಿ ಶುಡ್ ಫೀಲ್ ಕಂಟೆಂಟೆಡ್, self-contentment with what I possess, not comparing myself with the others. Then there is no contentment at all. ತೃಪ್ತಿ ಬರೋದಿಲ್ಲ. ಮತ್ತೊಬ್ಬರನ್ನು ನೋಡಿದರೆ, ಪ್ರಪಂಚವನ್ನು ಹೋಲಿಕೆ ಮಾಡಿದರೆ ಈ ಜನ್ಮದಲ್ಲಿ ತೃಪ್ತಿ ಇಲ್ಲ, ಸಾಯೋ ಸಮಯದಲ್ಲೂ ತೃಪ್ತಿ ಇರೋದಿಲ್ಲ. ಎಲ್ಲವೂ ಈ ರೀತಿ ರಾಗಗಳಿಂದ ಬರ್ತಕ್ಕಂಥದ್ದು, ಭಯದಿಂದ ಬರ್ತಕ್ಕಂಥದ್ದು. ಇದೇ ಭಗವಂತ ಹೇಳ್ತಾ ಇದ್ದ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾ ಬಹೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತಃ. ಇದೆಲ್ಲವನ್ನು ಬಿಟ್ರೆ ಮಾತ್ರ ಅಪ್ಪ, ಇಲ್ಲದಿದ್ರೆ ಎಲ್ಲಿ ನೀನು ಎಲ್ಲಿ ಜ್ಞಾನ ತಪಸ ಆಗ್ತೀಯ? ನಿನಗೆ ಜ್ಞಾನ ಹೇಗೆ ಬರುತ್ತೆ? ನಾವು ನಮ್ಮ ಕರ್ಮಗಳಿಂದ ನಮ್ಮನ್ನು ನಾವೇ ಹಿಡಿದಿಟ್ಕೊಂಡಿದ್ದೇವೆ. ಸಿ ವಿ ಆರ್ ಇಂಪ್ರಿಸನ್ಡ್ ಬೈ ಅವರ್ ಓನ್ ಆಕ್ಷನ್ಸ್ ಅಂಡ್ ಬೈ ಶರೀರ ಭಾವ. That I am doing this, I want to do this, I want to do that, I want to become this, I want to become that. No faith in God. We don't know karma bandhana. We don't know karma siddhanta. We have no idea about punarjanma. We have no idea about prarabdha. ಏನು ಗೊತ್ತಿಲ್ಲ ನಮಗೆ. ನಮಗೆ ಗೊತ್ತಿರೋದೇನು ಅಂದ್ರೆ ನನಗೆ ಅದು ಬೇಕು ಇದು ಬೇಕು ಇಷ್ಟೇ ಗೊತ್ತಿದೆಯಲ್ಲ. So we are caught by our own actions. We have caught ourselves. ನಾವು ನಮ್ಮನ್ನೇ ಕಟ್ಟಾಕೊಂಡಿದ್ದೇವೆ. ಕರ್ಮ ಬಂಧನದಲ್ಲಿ ನಮ್ಮನ್ನು ನಾವೇ ಕಟ್ಟಾಕೊಂಡಿದ್ದೇವೆ ಅಂತ. ನಾವು ಕಟ್ಟಾಕೊಂಡು ನಮಗೆ ಗೊತ್ತೇ ಇಲ್ಲ. ವಿ ಡೋಂಟ್ ನೋ ದಟ್ ವಿ ಆರ್ ಬೌಂಡ್. ದಿ ಪ್ರಾಬ್ಲಮ್ ಈಸ್ ದಟ್. ಸಿ, ಸೋಮನಾಥಾನಂದಜಿ ಎಕ್ಸ್ಪ್ಲೇನ್ಸ್ ಫಾರ್ ದಿಸ್ ಶ್ಲೋಕ one beautiful example given by Ramakrishna Paramahamsa. Such a wonderful example. Somanathanji in the Vyakhyana explains that on this shloka. ಪರಮಹಂಸರು ಒಂದು ಕತೆ ಹೇಳ್ತಾ ಇದ್ರಂತೆ ಬಹಳ ಚೆನ್ನಾಗಿ ಕರ್ಮ ಸಿದ್ಧಾಂತದ ಮೇಲೆ. ಏನು ಕತೆ? ಎಲ್ಲರಿಗೂ ಅರ್ಥ ಆಗೋದು. 4 ಜನ ಫ್ರೆಂಡ್ಸು, the 4 close friends, all 4 are drunkards, alcoholics. See, like people attract themselves. So one evening they had completely, they were drunk, not in sober mood. So they wanted to go on a voyage in the stream of Ganga. So they sat on the boat, started rowing it, rowing and rowing and rowing. They wanted to go on in Ganga water is very common sight. Take a small boat and then go here and there. So for more than 1 hour, 2 hours, they were talking, enjoying. They were fully revelry mood. All were totally drunk. After 1 or 2 hours, they felt very tired and they observed that they are not moving at all. At the same place they are stuck. One fellow became sober, I believe, after 2 hours or 1 hour. Then he observed. What he observed? The boat tied to the bank only. ಆ ದೋಣಿನ 1 ಗಂಟೆ ಹುಟ್ಟು ಹಾಕ್ತಾ ಇದ್ದಾರೆ. ನಾವು ದೋಣಿ ವಾಯುವಿಹಾರ ಮಾಡಬೇಕು, ಜಲವಿಹಾರ ಮಾಡಬೇಕು ಅಂತ ಮಾತಾಡಿಕೊಂಡು 4 ಜನ ಫ್ರೆಂಡ್ಸ್ ಕುಡುಕರು
ಹುಟ್ಟು ಹಾಕ್ತಾನೆ ಇದ್ದಾರೆ. ಕೊನೆಗೆ ನೋಡಿದ್ರೆ 1 ಗಂಟೆ ಆದ್ಮೇಲೆ ಆ ದೋಣಿ ಗಂಟೆ ಬಿಚ್ಚಿಲ್ಲ, ಅದು ಗೂಟಕ್ಕೆ ದಾರ ಇದೆಯಲ್ಲ ಅದಲ್ಲೇ ಇದೆ. ದೋಣಿ ಕಟ್ಟಾಕಿದ್ದು ಯಾರೋ ಬಿಚ್ಚೇ ಇಲ್ಲ. ದಾರ ಕಟ್ಟಿರೋದ್ರಿಂದ ದೋಣಿ ಮುಂದೆ ಹೋದಾಗೆ, ನೀವು ಹುಟ್ಟಾಕಿದ್ದಷ್ಟೇ ವ್ಯರ್ಥ. ಅಂದ್ರೆ ದಿಸ್ ಎಕ್ಸಾಂಪಲ್ ಪರಮಹಂಸ ಇಸ್ ಗಿವನ್. ವಿಥೌಟ್ ಅವರ್ ನಾಲೆಡ್ಜ್ ಐ ಆಮ್ ಬೌಂಡ್ ಮೈ ಓನ್ ಕರ್ಮಸ್, ಥಿಂಕಿಂಗ್ ದಟ್ ಐ ಆಮ್ ಡೂಯಿಂಗ್ ದಿಸ್. ಮತ್ತೆ ಹೊಸ ಹೊಸ ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ಶರೀರ ಭಾವದಿಂದ ನಾನು 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 ಅಂತ ನಾನು ಮಾಡ್ತಾ ಇದ್ದೇನಲ್ಲ, ಐ ಡೋಂಟ್ ನೋ ದಟ್ ಐ ಆಮ್ ಬೌಂಡ್ ಬೈ ಮೈ ಓನ್ ಕರ್ಮಸ್. ನೋ ಐಡಿಯಾ at all. So whole life I am striving to lead a better life and one day I will die, again reborn in some other family. So this drama is going on, Leela is going on ever since. This is what Paramahamsa said. So with Guru Sankalpa, we are closing today with Prarthana Shloka, prostrating at his feet again. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಜಯ ಜಯ